ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು, ಶ್ರೀ ರಾಮಕೃಷ್ಣ ಮಠ ಮಂಗಳಾದೇವಿ, ಬಹುವಚನಂ ಪುತ್ತೂರು, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಇವರ ಆಶ್ರಯದಲ್ಲಿ ವಿಶ್ವ ಬನ್ನಂಜೆ 90ರ ಕಾರ್ಯಕ್ರಮದ ಮೊದಲ ಗೋಷ್ಠಿಗೆ ತಮ್ಮೆಲ್ಲರನ್ನ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಸೌಂದರ್ಯ ಗೋಷ್ಠಿಯನ್ನು ನಡೆಸಿಕೊಡುವುದಕ್ಕೆ ಬೆಂಗಳೂರಿನ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಪ್ರಾಧ್ಯಾಪಕರಾಗಿರುವ ವಿದ್ವಾನ್ ಶ್ರೀಯುತ ಕೃಷ್ಣರಾಜ್ ಕುತ್ಪಾಡಿ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಪ್ರವಚನ ಪಟುಗಳಾಗಿ ಮಿಂಚಿದವರು, ಬನ್ನಂಜೆ ಗೋವಿಂದಾಚಾರ್ಯರ ಶಿಷ್ಯರೂ ಹೌದು. ಇವರನ್ನು ಆತ್ಮೀಯವಾಗಿ ಶ್ರೀಯುತ ದಿಲ್ರಾಜ್ ಆಳ್ವ ಅವರು ಸ್ಮರಣಿಕೆಯನ್ನು ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ವಾಸುದೇವ ಅವರು ಸ್ಮರಣಿಕೆಯನ್ನು ನೀಡುವ ಮೂಲಕ ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲನ್ನು ಹೊದಿಸುವ ಮೂಲಕ ಸ್ಮರಣಿಕೆಯನ್ನು ನೀಡುವ ಮೂಲಕ ವಿದ್ವಾನ್ ಶ್ರೀಯುತ ಕೃಷ್ಣರಾಜ್ ಕುತ್ಪಾಡಿ ಇವರನ್ನು ತುಂಬು ಹೃದಯದಿಂದ ಮೊದಲ ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾಗ ಬನ್ನಂಜೆಯವರ ಅನುವಾದ ಸೌಂದರ್ಯ ಎಂಬ ಗೋಷ್ಠಿಯನ್ನು ನಡೆಸಿಕೊಡುವುದಕ್ಕಾಗಿ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಪ್ರಾಧ್ಯಾಪಕರಾಗಿರುವ ವಿದ್ವಾನ್ ಶ್ರೀಯುತ ಕೃಷ್ಣರಾಜ್ ಕುತ್ಪಾಡಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವ್ಯಾಖ್ಯಾ ಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಪದವಾಕ್ಯಪ್ರಮಾಣಜ್ಞಂ ಮಧ್ವರಾತಂ ತಪೋನಿಧಿಂ ಗೋವಿಂದ ಪಂಡಿತಂ ವಂದೇ ಗೋವಿಂದ ಪದತಲ್ಲಜಂ ಸ್ವಸ್ತ್ಯಸ್ತು ಸತಾಂ. ಬನ್ನಂಜೆ ಆಚಾರ್ಯರ ಕುರಿತಾದ 90ಯ ಕಾರ್ಯಕ್ರಮದ ಮೊದಲನೆಯ ಮಾತಿನ ಭಾಗವಾಗಿ ಅನುವಾದದ ಸೌಂದರ್ಯ ಅನ್ನುವ ಬಹುಶಃ ಪುಸ್ತಕವನ್ನು ಮುಟ್ಟಿದವರಿಗೆಲ್ಲರಿಗೂ ಮತ್ತೆ ಅದನ್ನು ಬಿಡಿಸಿ ಹೇಳಬೇಕಾದ್ದಿಲ್ಲ. ಆದರೂ ಮತ್ತೆ ಮತ್ತೆ ಅದನ್ನು ನೆನಪಿಸಿಕೊಳ್ಳುವುದು ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತೇನೆ. ಆಚಾರ್ಯರ ಕನ್ನಡ ಮತ್ತು ಸಂಸ್ಕೃತ ಎರಡೂ ಕೂಡ ಅತ್ಯಂತ ರಸವತ್ತಾದದ್ದು. ಅಂದರೆ ಲ್ಯೂಸಿಡಿಟಿ ಅಂತ ನಾವು ಶಬ್ದ ಹೇಳಬಹುದು ಅದಕ್ಕೆ. ಆ ರಸವಂತಿಕೆ ಇಲ್ಲದೆ ಇದ್ದರೆ, ಎರಡೂ ಭಾಷೆಯಲ್ಲಿ ನೈಪುಣ್ಯ ಇಲ್ಲದೆ ಹೋದರೆ ಅನುವಾದದಲ್ಲಿ ಅಂಥ ಒಂದು ಸೌಂದರ್ಯ ಬರುವುದು ಸಾಧ್ಯ ಇಲ್ಲ. ಯಾಕೆಂದರೆ ಯಾವ ಪದಕ್ಕೆ ಮತ್ತೊಂದು ಭಾಷೆಯಲ್ಲಿ ಅದನ್ನು ಪರಿಚಯಿಸುವಾಗ ಯಾವ ಪದ ಹಾಕಿದರೆ ಅದು ಹೆಚ್ಚು ಸಮರ್ಪಕವಾದ ಭಾವವನ್ನು ಹೊತ್ತು ಕೇಳುಗನಿಗೆ ಅಥವಾ ಓದುಗನಿಗೆ ಮನಸ್ಸಿನಲ್ಲಿ ಅದರ ರಸವನ್ನು ಹುಟ್ಟಿಸುತ್ತೆ ಅನ್ನುವುದು ಭಾಷೆಯ ಮೇಲಿನ ಹಿಡಿತದಿಂದ ಅದು ಸಾಧ್ಯವಾಗುವಂಥದ್ದು. ಹೊರಗಡೆ ಆಚಾರ್ಯರು ಯಾವ ಪುಸ್ತಕವನ್ನು ನೀವು ಅಲ್ಲಿ ಇರುವ ಯಾವ ಪುಸ್ತಕವನ್ನು ಮುಟ್ಟಿದ್ರೂ ನಿಮ್ಗೆ ಅದರ ಈ ಸಕ್ಕರೆಯ ಅಚ್ಚಿನ ಪ್ರತಿಮೆ ಅಥವಾ ಈ ಹಬ್ಬಗಳಲ್ಲೆಲ್ಲ ಪ್ರಾಣಿ ಪಕ್ಷಿ ಎಲ್ಲವನ್ನು ಮಕ್ಕಳಿಗೆ ಮಾಡಿಕೊಡುವಾಗ ಸಕ್ಕರೆ ಹಚ್ಚಿದ್ದು ಮಾಡಿಕೊಡ್ತಾರೆ. ಅದರ ಕಾಲು, ಅದರ ತಲೆ, ಅದರ ಮೂಗು, ಅದರ ಬಾಯಿ, ಅದರ ಕಿವಿ ಯಾವುದು ತಿಂದರೂ ಸಿಹಿನೇ ಅನ್ನುವುದು ಹೇಗೋ, ಆಚಾರ್ಯರ ಅನುವಾದದ ವಿಷಯ ಮಾತ್ರ ನಾನು ಆ ವಲಯದ ಒಳಗೆ ಮಾತ್ರ ಪ್ರವೇಶ ಮಾಡಿ ಮಾತಾಡ್ತಾ ಇದ್ದೇನೆ. ಅಲ್ಲಿ ಎಲ್ಲಿ ನೀವು ಸ್ಪರ್ಶ ಮಾಡಿದರೂ ಕೂಡ ಅದಕ್ಕೆ ಅತ್ಯಂತ ನ್ಯಾಯವನ್ನು ಒದಗಿಸಿದ, ಅತ್ಯಂತ ಓದುಗನಿಗೆ ತೃಪ್ತಿಪಡಿಸುವಂತಹ ಶಕ್ತಿ ಆ ಭಾಷೆಯಲ್ಲಿ ಇದೆ. ಮುಖ್ಯವಾಗಿ ಅನುವಾದ ಅಂತ ಬಂದಾಗ ನಾವು ಕನ್ನಡದ ಭಾಷೆಯ ಅಡಿಯಲ್ಲೇ ಅದನ್ನು ಗಮನಿಸುವುದಾದ್ರಿಂದ
ಸಂಸ್ಕೃತದಲ್ಲಿ ಎಷ್ಟೋ ಪದಗಳಿಗೆ ಕನ್ನಡದಲ್ಲಿ ಹೀಗೊಂದು ಪದ ಬಳಸಬಹುದು ಅನ್ನುವುದು ಅವರ ಅನುವಾದವನ್ನು ನೋಡಿದ ಮೇಲೆ ಗೊತ್ತಾಗುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ರಥೋತ್ತಮ ಅನ್ನುವ ಶಬ್ದ ಬಂದಾಗ ನಮ್ಮಲ್ಲಿ ಅದೇ ಶಬ್ದಕ್ಕೆ ಅದೇ ಅರ್ಥ, ದ್ವಿಜೋತ್ತಮ ದ್ವಿಜೋತ್ತಮ, ರಥೋತ್ತಮ ರಥೋತ್ತಮ, ಪುರುಷೋತ್ತಮ ಪುರುಷೋತ್ತಮ ಅಂತ. ಆದರೆ ಆಚಾರ್ಯರು ರಥೋತ್ತಮ ಅಂದರೆ ತೇರಾಳು ಅಂತ ಬಳಸ್ತಾರೆ. ನಮಗೆ ತೇರು ಅನ್ನೋ ಶಬ್ದ ಕೇಳಿ ಗೊತ್ತು, ಒಳ್ಳೆಯ ಆಳೆತ್ತರದ ಮನುಷ್ಯ ಅಂತ ಹೇಳುವಾಗ ಬಹಳ ಎತ್ತರದ ವ್ಯಕ್ತಿತ್ವ ಅನ್ನೋದು ಗೊತ್ತಿದೆ. ಆದರೆ ಅದನ್ನು ರಥೋತ್ತಮ ಶಬ್ದದಲ್ಲಿ ತೇರಾಳು ಅಂತ ಬಳಸಬಹುದು ಅಂತ ಅವರ, ಅಂದರೆ ಈ ಶಬ್ದವನ್ನು ಕೆಲವೊಂದು ಅವರದ್ದೇ ಹೊಸತ ಅನ್ನಿಸುವುದು ಸತ್ಯ. ಅದರ ಜೊತೆಗೆ ದ್ವಿಜೋತ್ತಮ, ಹೆಬ್ಬಾರುವನೆ ಅಂತ ಕರೀತಾರೆ. ಹಿರಿಯ ಹಾರುವ, ನಮಗೆ ಹಾರುವ ಅಂದರೆ ಹಾರುವುದು ಮಾತ್ರ ಗೊತ್ತಿದೆ. ಹಾರುವ ಅಂತಂದರೆ ಶುದ್ಧಿಯಾಗಿ ಬೇರೆ ಎಲ್ಲೂ ಯಾವುದನ್ನು ಸ್ಪರ್ಶಿಸಿಕೊಳ್ಳದೆ ಹಿನ್ನೆಲೆಯಲ್ಲಿ ಶಬ್ದ ಹಿರಿಯ ಹಾರುವ ಹೆಬ್ಬಾರುವ ಅನ್ನುವ ಶಬ್ದ ಅದು ಸಿಗುವುದು ಆಚಾರ್ಯರ ಅನುವಾದಗಳಲ್ಲಿ ಮಾತ್ರ. ಅದು ನೀವು ಭಗವದ್ಗೀತೆಯ ಅದು ಭಗವದ್ಗೀತೆ ಅನ್ನುವ ಶಬ್ದವನ್ನು ಅವರು ಭಗವದ್ಗೀತೆಯ ಅನುವಾದ ಅಂತ ಹಾಕಲಿಲ್ಲ, ಭಗವಂತನ ನಲ್ನುಡಿ. ಆಮೇಲೆ ತುಂಬ ಜನ ಅದಕ್ಕೆ ಬೇರೆ ಬೇರೆ ಅದನ್ನು ಬಳಸಿಕೊಂಡು ಕನ್ನಡದ ಕನ್ನಡಿಯಲ್ಲಿ ಅಂತ ಅದನ್ನು ಶುರು ಮಾಡಿದ್ದು ಅವರ ಮಾತಿನ ಹಿನ್ನೆಲೆಯಲ್ಲೇ. ಹಾಗಾಗಿ ಅಂಥ ಕೆಲವು ಸಂಗತಿಗಳನ್ನು ನಾವು ಗಮನಿಸುವುದು ಅಂತ ಆದರೆ, ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯ ಅಜಾಯತ ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯು ಅಜಾಯತ. ಇದು ಪುರುಷ ಸೂಕ್ತದಲ್ಲಿ ಬಂದ ಸೃಷ್ಟಿಯ ಪರಮಪುರುಷನ ವಿರಾಟ್ ರೂಪವನ್ನು ಪರಿಚಯಿಸುವ ಸಾಲು. ಅದಕ್ಕೆ ಆಚಾರ್ಯರ ಯಥಾವತ್ತಾದ ಮಾತು, ಚಂದ್ರನು ಮನಸ್ಸಿನ ಮಗನು, ಚಂದ್ರಮಾ ಮನಸಃ ಜಾತಃ, ಸೂರ್ಯನು ಹುಟ್ಟಿದ ಕಣ್ಣಿಂದ, ಚಕ್ಷೋಃ ಸೂರ್ಯ ಅಜಾಯತ, ಮೋರೆಯ ಮಕ್ಕಳು ಇಂದ್ರಾಗ್ನಿಗಳು, ಯಾಕೆಂದರೆ ಇಂದ್ರ ಮತ್ತು ಅಗ್ನಿ ಬಾಯಿಯಿಂದ ಹುಟ್ಟಿದ್ರು ಅನ್ನೋದನ್ನು ಅಲ್ಲಿ ಹೇಳಿತ್ತು. ಅದನ್ನೇ ಮೋರೆಯ ಮಕ್ಕಳು ಇಂದ್ರಾಗ್ನಿಗಳು, ಪ್ರಾಣಃ ಅಂದು ಕೊನೆಯ ಸಾಲು, ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾತ್ ವಾಯು ಅಜಾಯತ. ಉಸಿರಿನ ಕೂಸೆ ಪವಮಾನ. ಆ ಉಸಿರಿನ ಕೂಸೆ ಅನ್ನುವ ಮಾತು ಕೇಳುವಾಗಲೇ ಅದರ ಶಬ್ದದಲ್ಲಿರುವ ಭಾವ, ಅಂದರೆ ಮೂಲ ಮಂತ್ರದಲ್ಲಿ ಪ್ರಾಣಾದ್ ವಾಯು ಅಜಾಯತ, ಅದು ಪ್ರಾಣನಿಂದ ವಾಯು ಹುಟ್ಟಿದ. ಆದರೆ ಅದಕ್ಕೊಂದು ಆ ಪ್ರಾಣ ಅಂದರೆ ಅದು ನಮ್ಮಲ್ಲೇ ಒಳಗೆ ಇರುವಂಥದ್ದು, ಅದರಿಂದ ಭಗವಂತನ ಉಸಿರಾಗಿ ಅದು ಹೊರಗೆ ಬಂದಾಗದು ಪ್ರಾಣುವುದನ್ನು ತಿಳಿಸುವ ಆ ಸಾಲು ಅನೇಕ ಸಂದರ್ಭಗಳಲ್ಲಿ ಕವಿಗಳ ಅನೇಕ ಕಾವ್ಯದ ಸಾಲುಗಳನ್ನು ಕೂಡ ಅವರು ಅನುವಾದ ಮಾಡಿದ್ದಿದೆ. ಆ ಸಂದರ್ಭಗಳಲ್ಲಿ ಮೂಲದಲ್ಲಿ ಗೊತ್ತಾಗದೆ, ಅಂದರೆ ಅದರೊಳಗೆ ಹುದುಗಿರುವ ಸಂಗತಿ ಅನುವಾದದಲ್ಲಿ ಅದು ಕೆಲವೊಮ್ಮೆ ವ್ಯಕ್ತವಾಗಿ ಕಾಣುವುದು ನಮಗೆ ಗೊತ್ತಾಗುತ್ತೆ. ಇದು ನಾನು ಎಲ್ಲದರಿಂದ ಒಂದೊಂದು ಅಗಳು ಮಾತ್ರ ತಗೊಂಡಿದ್ದೇನೆ. ಎಲ್ಲ ಈ 16 ಮಂತ್ರಗಳನ್ನು ನೀವು ಮತ್ತೆ 2 ಮಂತ್ರ ಯಜುರ್ವೇದದ್ದು ಸೇರಿದರೆ 18 ಮಂತ್ರಗಳನ್ನು ಅನುವಾದ ಮಾಡಿದ್ದಾರೆ. ಇತ್ತೀಚೆಗೆ ದೇವಸ್ಥಾನಗಳಲ್ಲಿ ದೇವರಿಗೆ ನೀವು ಸಂಸ್ಕೃತದಲ್ಲಿ ಹೇಳ್ತೀರಿ, ನಮಗೆ ಅರ್ಥವೇ ಆಗುವುದಿಲ್ಲ ಅಂತ ಏನೋ ಒಂದು ವಾದ ಮಾಡಿ ಅದಕ್ಕೆ ಕನ್ನಡದ ಮಂತ್ರಗಳು ಬೇಕು ಅಂತಿದ್ರೆ ಆಗಲೇ ರೆಡಿ ಟು ಈಟ್ ಆಚಾರ್ಯರು ಮಾಡಿಟ್ಟಾಗಿದೆ. ನಿಮಗೆ ಬೇಕು ಅಂತಿದ್ರೆ ಅದನ್ನು ಬಳಸ್ಕೊಳ್ಬಹುದು. ಅದು ಎಲ್ಲ ಸೂಕ್ತಗಳನ್ನು ಕೂಡ ಅವರು ಸೂಕ್ತಗಳನ್ನು ಹೆಸರಿಸುವಾಗಲೂ ಕೂಡ ಮುಂದೆ ಸಪತ್ನಗ್ನ ಸೂಕ್ತ ಅಂತ ಹೇಳುವಾಗ ಅದಕ್ಕೆ ಕನ್ನಡದ ಶಬ್ದವೇ ಹೊಸೆದು ಕೊಡ್ತಾರೆ. ಅದು ಮತ್ತೆ ಅದನ್ನು ನೋಡೋಣ. ಎರಡನೇದ್ದು, ಇಲ್ಲಿ ನಾವು ಪುರುಷ ಸೂಕ್ತದ ಒಟ್ಟಿಗೆ ಬರುವಂಥದ್ದು ಜಗತ್ತಿನ ತಾಯಿಯಾದ ಹಿರಣ್ಯವರ್ಣೆಯಾದ ಲಕ್ಷ್ಮಿಯ ಕುರಿತಾದ ಹಾಡು. ಅದನ್ನವರು ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದ ಮ ಆವಹ ಮೇ, ನನಗೆ ಅವನನ್ನು ಕರೆತ ಅನ್ನುವ ಮಾತಿದೆ. ಅದನ್ನು ಅವರು ಕನ್ನಡದಲ್ಲಿ ಕೊಟ್ಟ ಸಾಲಿನ ನೋಟ ಹೀಗಿದೆ: ಬಣ್ಣ ಪುತ್ಥಳಿ ಚಿನ್ನ ಹಿರಣ್ಯವರ್ಣಾಂ ಹರಿಣೀಂ, ಹರಿಯವಳ ಮನದನ್ನ, ಹರಿಯವಳ ಮನದನ್ನ. ಹರಿ, ಈ ಹರಿಣೀಂ ಅನ್ನುವ ಶಬ್ದ ಕಷ್ಟ ಅರ್ಥ. ಅದು ನಮಗೆ ಹರಿಣಿ ಅಂದರೆ ತಕ್ಷಣ ಯಾವುದೋ ಜಿಂಕೆ ನೆನಪಾದರೂ ಆಗ್ಬೋದು, ಆದರೆ ತಕ್ಷಣಕ್ಕೆ ಅದು ಶಬ್ದವಾಗಿ ಹರಿಯ ಮಡದಿ ಅನ್ನೋದನ್ನು ಹೇಳುವುದಕ್ಕೆ ಹರಿಯವಳ ಮನದನ್ನ. ಇನ್ನು ಸ್ರಜ ಅಂದರೆ ಹಾರ, ಸುವರ್ಣ ರಜತ ಸ್ರಜಾಂ, ಬಂಗಾರ ಬೆಳ್ಳಿ ಹಾರ ಕೊರಳಲ್ಲಿ.
ಬಂಗಾರ ಮತ್ತು ಬೆಳ್ಳಿ, ಬಂಗಾರ ಬೆಳ್ಳಿ ಹಾರ ಕೊರಳಲ್ಲಿ. ಮತ್ತೆ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ, ಚಂದ್ರನೊಲು ಚಂದ ಸೊಗದಂದ ಲಕುಮಿ, ಚಂದ್ರನೊಲು ಚಂದ ಸೊಗದಂದ ಲಕುಮಿ, ಜಾತವೇದನೆ ತಾರ ನನಗವಳ ಹರಕೆ. ಜಾತವೇದೋಮ ಆವಹ ಮೇ, ನನಗೆ ಜಾತವೇದ ಅಂದರೆ ಅಗ್ನಿಯನ್ನು ಕುರಿತು ಮಾಡುವ ಪ್ರಾರ್ಥನೆ. ಅದು ಬಣ್ಣ ಪುತ್ಥಳಿ ಚಿನ್ನ ಹರಿಯವಳ ಮನದನ್ನ, ಬಂಗಾರ ಬೆಳ್ಳಿ ಹಾರ ಕೊರಳಲ್ಲಿ, ಚಂದ್ರನಲು ಚಂದ ಸೊಗದಂದ ಲಕುಮಿ, ಜಾತವೇದನೆ ತಾರ ನನಗವಳ ಹರಕೆ. ಅದು ಆ ಹಾಡಿಗೂ ಅನುಕೂಲಕರವಾಗಿ, ಕೆಲವೊಮ್ಮೆ ಅನುವಾದ ಆಗಿದ್ದಾಗ ಅದನ್ನು ಕೇವಲ ಭಾವಾನುವಾದ ಆಗಿರಬಹುದು, ಕೆಲವೊಮ್ಮೆ ಪದ್ಯದ ದೃಷ್ಟಿ ಇಲ್ಲದೆ ಕೇವಲ ವಾಕ್ಯಾನುವಾದ ಆಗಿರಬಹುದು. ಆದರೆ ಅದು ಹಾಡುವುದಕ್ಕೂ ಅನುಕೂಲವಾಗುವ ಹಾಗೆ, ಯಾವ ಪದಗಳ ವಿಷಯವೂ ಬಿಟ್ಟು ಹೋಗದ ಹಾಗೆ. ಇದು ಬಹಳ ಕಷ್ಟ. ಅನುವಾದ ಮಾಡುವಾಗ ನಮ್ಗೇನೋ ಒಂದು ಹೊಳೆಯುತ್ತೆ, ಕೆಲವೊಂದು ಸರ್ತಿ ಅದು ಸೇರ್ಕೊಂಡು ಬಿಡುತ್ತೆ. ಇಲ್ವಾ ಅದರಲ್ಲಿ ಇರುವುದಕ್ಕೆ ನಮ್ಗೆ ಹೊಳೆಯುವುದಿಲ್ಲ, ಅದನ್ನು ಬಿಟ್ಟು ಮುಂದೆ ಹೋಗೋದಾಗುತ್ತೆ. ಇದು ಕೇಳಿದಾಗ ನಮಗೆ ಯೋಚನೆ ಮಾಡಿದ ಮೇಲೆ ಅನ್ಸುತ್ತೆ, ಓ ಈ ಶಬ್ದದ ಅನುವಾದ ಇಲ್ಲಿ ಬರಲಿಲ್ಲ ಅಂತ. ಹಾಗೆ ಅಂತಹ ಒಂದು ಸಾಲು ಇಲ್ಲಿ ಕಂಡದ್ದು. ಅಲ್ಲೇ ಮುಂದೆ ಮತ್ತೊಂದು ಪದ್ಯದಲ್ಲಿ ಉಪೈತು ಮಾಂ ದೇವಸಖ ಕೀರ್ತಿಶ್ಚ ಮಣಿನಾಸಹ ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿಂ ವೃದ್ಧಿಂ ದದಾತು ಮೇ. ಅದಕ್ಕೆ ದೇವಸಖ ಅನ್ನೋದನ್ನ, ದೇವದೇವನ ಗೆಳೆಯ ನನ್ನ ಬಳಿ ಬಂದಿರಲಿ, ಉಪೈತು ಮಾಂ ನನ್ನ ಬಳಿ. ಆ ಬಳಿ ಅನ್ನುವ ಶಬ್ದ ಎಲ್ಲಿದೆ ಅಂದರೆ ಉಪ ಅನ್ನುವ ಶಬ್ದದಲ್ಲಿದೆ. ನನ್ನ ಬಳಿ ಉಪ ಏತು. ನಿಮಗೆ ಸ್ವಲ್ಪ ಸಂಸ್ಕೃತದ ಪರಿಚಯ ಇದ್ರೆ ಈ ಅನುವಾದ ಮನಸ್ಸಿಗೆ ಆಳಕ್ಕೆ ಇಳಿದು ಬಿಡುತ್ತೆ. ಇಲ್ಲಾಂದ್ರೆ ನಮಗದು ಆ ಪದ್ಯದ ಅರ್ಥ ಗೊತ್ತಾಯಿತು ಅಂತ ಸಮಾಧಾನ ಆಗುತ್ತೆ. ಅದು ಸಾಧ್ಯ ಆಗುವುದು ಯಾವಾಗ ಅಂದರೆ ಮೂಲ ಭಾಷೆಯ ಅಲ್ಲಿ ಸ್ವಲ್ಪ ಆದ್ರೂ ಕೃಷಿ ಚೂರು ಪರಿಚಯ ಇದ್ರೆ ಹೆಚ್ಚು ಅದರ ಆಸ್ವಾದ ಮಾಡುವುದು ಸಾಧ್ಯವಾಗುತ್ತೆ. ಬರಲಿ ಚಿಂತಾಮಣಿಯ ಜೊತೆಗೆ ಕೀರ್ತಿ, ಕೀರ್ತಿಶ್ಚ ಮಣಿನಾ ಸಹ ಉಪಯಿತು. ಹುಟ್ಟಿ ಬಂದಿರುವೆ ನೀ ಪುಣ್ಯ ಜನಪದದಲ್ಲಿ, ಜಸವನೇಳಿಗೆಯನ್ನು ಕರುಣಿಸಲಿ ನನಗೆ. ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್, ಈ ರಾಷ್ಟ್ರದಲ್ಲಿ, ಆ ರಾಷ್ಟ್ರ ಶಬ್ದವನ್ನು ಅವರು ಪುಣ್ಯ ಜನಪದದಲ್ಲಿ ಅಂತ ಬಳಸಿದ್ರು. ಪ್ರಾದುರ್ಭೂತೋಸ್ಮಿ, ಇಲ್ಲಿ ಹುಟ್ಟಿ ಬಂದಿರುವೆನು ಈ ಪುಣ್ಯ ಜನಪದದಲ್ಲಿ, ಜಸವನು ಏಳಿಗೆಯನ್ನು ಕರುಣಿಸಲಿ ನನಗೆ. ಅದೇ ಕೀರ್ತಿಂ ವೃದ್ಧಿಂಚ, ಕೀರ್ತಿಂ ವೃದ್ಧಿಂ ದದಾತು ಮೇ, ನನಗೆ ಕೊಡಲಿ. ಅಂದ್ರೆ ಲಕ್ಷ್ಮಿಯನ್ನು ಪ್ರಾರ್ಥಿಸುವಾಗ ದೇವದೇವನ ಗೆಳೆಯ, ಎಲ್ಲ ದೇವತೆಗಳಿಗೂ ಒಡೆಯನಾದ ಭಗವಂತ ನನ್ನ ಬಳಿಗೆ ಬರಲಿ. ಚಿಂತಾಮಣಿಯ ಗುಣ ಏನು ಅಂದ್ರೆ ಬಯಸಿದ್ದನ್ನೆಲ್ಲ ಕೊಡುವಂಥದ್ದು. ಅಂಥ ಮಣಿಯಾಗಿ ಅದರ ಜೊತೆಗೆ ಕೀರ್ತಿ ಇರಲಿ. ಈ ಪುಣ್ಯವಾದಂತಹ ಭಾರತದಲ್ಲಿ ಹುಟ್ಟಿ ಬಂದಂತಹ ನನಗೆ ಒಳ್ಳೆಯ ಕೀರ್ತಿ, ಜಸ ಅಂತಂದ್ರೆ ಯಶಸ್ಸು, ಕೀರ್ತಿ, ವೃದ್ಧಿ ಅಂದ್ರೆ ಏಳಿಗೆ. ಈ ಶಬ್ದಗಳ ಬಳಕೆಯನ್ನು ಹಾಗೆ ಅನುವಾದಿಸಿದ್ದು ಅದರ ವಿಶೇಷ. ಕರ್ದಮೇನ ಪ್ರಜಾಭೂತ ಮೈ ಸಂಭವ ಕರ್ದಮ ಶ್ರಿಯಂ ವಾಸಯ ಮೇಕುಲೆ ಮಾತರಂ ಪದ್ಮಮಾಲಿನೀಂ. ಅವಳು ಹೆತ್ತಿರುವಂತ ಕಂದನಲ ಕರ್ದಮನು, ಕರ್ದಮೇನ ಪ್ರಜಾಭೂತ ಮೈ ಸಂಭವ ಕರ್ದಮ, ಬಾರಬಾ ಕರ್ದಮನೆ ನನ್ನ ಬಳಿ ನೆಲೆಸು, ಇರಗೊಳಿಸು ಸಿರಿಯನ್ನು ನನ್ನ ಸಂತತಿಯಲ್ಲಿ, ಶ್ರಿಯಂ ವಾಸಯ ಮೇಕುಲೆ, ಇರಗೊಳಿಸು ಸಿರಿಯನ್ನು ನನ್ನ ಸಂತತಿಯಲ್ಲಿ. ಕುಲೆ ಅನ್ನೋದನ್ನ ಇಡೀ ಪೀಳಿಗೆಗೆ, ಆ ಸಂತತಿಯ ಮುನ್ನೆಲೆಗೆ ನೀನು ಬಂದು ನಿಲ್ಲುವಂತಾಗಲಿ, ಸಿರಿ ನೆಲೆಗೊಳಿಸಲಿ. ತಾವರೆಯ ಮಾಲೆಯನ್ನು ತೊಟ್ಟ ತಾಯನ್ನು, ಮಾತರಂ ಪದ್ಮಮಾಲಿನೀಂ, ಪದ್ಮಮಾಲಿನಿಯಾದಂತಹ ತಾವರೆಯ ಮಾಲೆಯನ್ನು ತೊಟ್ಟ ತಾಯನ್ನು ಇರಗೊಳಿಸು, ನನ್ನಲ್ಲಿ ನೆಲೆಗೊಳ್ಳುವಂತೆ ಮಾಡು ಅಂತ ಹೀಗೆ ಜಾತವೇದನನ್ನ ಪ್ರಾರ್ಥಿಸುವ ಮಾತು. ಮುಂದೆ ಪ್ರಾಣ ಸೂಕ್ತ ಅಂತ ಅಥರ್ವವೇದದ ಒಂದು ಅಪರೂಪದ ಸುಮಾರು 27 ಮಂತ್ರಗಳಿಂದ ಕೂಡಿದ ಒಂದು ಸೂಕ್ತ. ಬಹಳ ಸುಂದರವಾದ ಮಂತ್ರ. ಬಹುಶಃ ಅದು ಇಡೀ 27 ಕೂಡ ಸುಂದರವಾದ ಪದ್ಯವಾಗಿ ಅನುವಾದಗೊಂಡಿದೆ. ಬಹುಶಃ ನಿತ್ಯದಲ್ಲಿ ಅದನ್ನ ನಾವು ಪಾರಾಯಣ ಮಾಡಿದರೆ, ಸಂಸ್ಕೃತ ಅರ್ಥ ಆಗಲಿಲ್ಲ ಅಂದ್ರೂ ಆ ಕನ್ನಡದಲ್ಲಿರುವುದನ್ನು ಪ್ರಾಣ ಶಕ್ತಿಯನ್ನು ಪಡೆಯುವುದಕ್ಕಾಗಿ ಪಾರಾಯಣ ಮಾಡಿದರೆ ಅದರ ನಿಜವಾದ ಅನುಭವ ನಮಗಾಗುತ್ತೆ. ಅಷ್ಟು ಅಪೂರ್ವವಾದ ಸಾಲನ್ನ ಆ ಮಂತ್ರದಿಂದ ತೆಗೆದು ಕನ್ನಡಕ್ಕೆ ಕೊಟ್ಟದ್ದು. ಪ್ರಾಣ ಪ್ರಜಾ ಅನುವಸ್ತೆ ಯಾತೆ ಪ್ರಾಣಪ್ರಿಯ ತನೂಹು ಯಾತೆ ಪ್ರಾಣ ಪ್ರೇಯಸಿ ಅಥೋ
ತವ ತಸ್ಯನೋ ದೇಹಿ ಜೀವಸೆ ಅನ್ನೋದು ಮಂತ್ರದ ಮೂಲ ಸಂಗತಿ. ಅದನ್ನು ಅವರು ಕನ್ನಡದಲ್ಲಿ ಇನ್ನೂ ಚಿಕ್ಕದು ಮಾಡಿಬಿಟ್ಟಿದ್ದಾರೆ. ಸಂಸ್ಕೃತದಲ್ಲಿ ಬಹುಶಃ ಸ್ವಲ್ಪ ದೀರ್ಘವಾಗಿದೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಕನ್ನಡದಲ್ಲಿ ದೀರ್ಘವಾಗಿ ಹೇಳಿದ್ದನ್ನು ಸಂಸ್ಕೃತದಲ್ಲಿ ಕ್ರಿಸ್ಪ್ ಆಗಿ ಹೇಳುವುದು ಒಂದು ಶಕ್ತಿ, ಅದು ಸಂಸ್ಕೃತಕ್ಕಿರುವ ಶಕ್ತಿ. ಆದರೆ ಆ ಸಂಸ್ಕೃತಕ್ಕಿರುವ ಶಕ್ತಿಯನ್ನೂ ಇನ್ನೂ ಸಾರವತ್ತಾಗಿಸಿ, ರಸವಂತಿಕೆಯಾಗಿಸಿ, ಕಂಡೆನ್ಸ್ ಪಿಲ್ ಹೇಳುವ ಹಾಗೆ ಅದನ್ನು ಮತ್ತೆ ಒತ್ತು ಕೊಟ್ಟು ಆ ಶ್ಲೋಕ ನಮಗೆ ಹಿಂದೆ ಬಂದದ್ದು ಅನುಷ್ಟುಪ್ನಲ್ಲಿದ್ರೆ ಅದು ಇನ್ನೂ ಚಿಕ್ಕದಾಗಿ ಇಲ್ಲಿ ನೀರು ನಿನ್ನ ಮೈಯ ಮುಚ್ಚು, ನೀರು ನಿನ್ನ ಮೆಚ್ಚು ಮದ್ದು, ಮತ್ತೆ ನೀರೇ ನಿನ್ನ ಮದ್ದು, ನಮ್ಮನ್ನೆಲ್ಲ ಅದರಲ್ಲದ್ದು. ನಮ್ಮನ್ನದರಲ್ಲಿ ಅದ್ದಿ ಬಿಟ್ರೆ ನಾವಾಗಿ ಅದರಲ್ಲಿ ಬಿದ್ದು ಹೇಳುವಂತಹ ಧೈರ್ಯವೂ ಇಲ್ಲ, ನಂಬಿಕೆಯೂ ಇಲ್ಲ, ಆಸಕ್ತಿಯೂ ನಮಗಿಲ್ಲ. ಅದಕ್ಕೆ ನೀನೇ ಪವಮಾನದ ಮಂಡಲದ ಮಂತ್ರದಲ್ಲೂ ಇಂದ್ರ ಎಂದೋ ಪರಿಸ್ರವ ಅಂತ ಒಂದು ಸ್ತೋತ್ರ ಮಾಡುವುದಿದೆ. ದೇವರೇ ಅಂದರೆ ಪ್ರಾಣನನ್ನು ಪ್ರಾರ್ಥಿಸುವಾಗ, ಓ ಪ್ರಾಣನೇ, ಆ ದೇವರ ಹತ್ರ ಹೋಗುವಷ್ಟು ಧೈರ್ಯ ನಮಗಿಲ್ಲ, ನೀನೇ ಅತ್ತ ಎಸೆದು ಬಿಡು. ಬಿದ್ದ ಮೇಲೆ ಓ ರುಚಿ ಇದೆ ಅಂತ ಗೊತ್ತಾಗುತ್ತೆ, ಅಲ್ಲಿ ತನಕ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅನ್ನುವ ಕಾರಣಕ್ಕಾಕೆ ಓ ಇಂದೋ ಅತ್ತ ಎಸೆದು ಬಿಡು ಅಂತ ಪ್ರಾರ್ಥಿಸುವ ಮಾತಿನ ಹಾಗೆ ನೀನೇ ನಮ್ಮನ್ನೆಲ್ಲ ಅದರಲ್ಲಿ ನಮ್ಮನ್ನು ಮುಳುಗಿಸಿ ತೆಗೆ. ಯಾಕೆಂದ್ರೆ ನೀರು ಅನ್ನೋದು ಅತ್ಯಂತ ಅದ್ಭುತವಾದ ಮದ್ದು. ಯಾಕೆಂದ್ರೆ ಅದರಲ್ಲಿ ಪ್ರಾಣನ ಶಕ್ತಿ ಅತ್ಯಂತ ಹೆಚ್ಚು ತುಂಬಿದೆ ಅಂತ. ನಾವೆಲ್ಲ ಸಾಮಾನ್ಯ ಅನ್ಕೊಳ್ಳೋದೇನು ಅಂದ್ರೆ ಮಾತ್ರೆ ತಗೊಂಡ್ರಿಂದ ಗುಣ ಆಯಿತು ಅಂತ. ಆದರೆ ಮಾತ್ರೆ ಜೊತೆಗೆ ಕೂಡಿದ ನೀರಿನ ನೆನಪಾಗುವುದಿಲ್ಲ. ಆದರೆ ನಿಜವಾಗಿ ಕೆಲಸ ಮಾಡುವುದು ಮಾತ್ರೆಯ ಭಾರವನ್ನ ಅಥವಾ ಅದರಲ್ಲಿರುವ ಒಳ ಗಟ್ಟಿತನವನ್ನ ನಮಗೆ ದೇಹಕ್ಕೆ ಮುಟ್ಟಿಸುವುದು ಅದರಲ್ಲಿರುವಂತಹ ನೀರಿನ ಶಕ್ತಿ ಅಥವಾ ಪ್ರಾಣಶಕ್ತಿ ಅಂತ. ಹಾಗಾಗಿ ಪ್ರಾಣನ ಸ್ತೋತ್ರದಲ್ಲಿ ಪಂಚಭೂತಗಳಲ್ಲಿ ಎಲ್ಲೆಲ್ಲಿ ಪ್ರಾಣ ಹೇಗೆ ಹೇಗೆ ತುಂಬಿದೆ ಅನ್ನುವ ಸಾಲು ಅಲ್ಲಿ ಬಂದಿದೆ. ಇನ್ನೊಂದು ಪ್ರಾಣಾಗ್ನಿ ಸೂಕ್ತ ಅಂತ, ಅದನ್ನು ಬಳಿತಾ ಸೂಕ್ತ ಅಂತಲೂ ಕರೀತಾರೆ. ಆ ಸೂಕ್ತವನ್ನು ಅವರು ಪ್ರಾಣಾಗ್ನಿ ಸೂಕ್ತ ಅನ್ನೋದನ್ನು ಅನುವಾದ ಮಾಡಿದ್ದು ಉಸಿರಾಡುವ ಬೆಂಕಿಯ ಹಾಡು, ಉಸಿರಾಡುವ ಬೆಂಕಿಯ ಹಾಡು ಅಂತ. ಆ ಹಾಡಿನ ಸಾಲು ಬಳಿತ ತದ್ವಪುಷೇ ಧಾಯಿ ದರ್ಶತಂ ದೇವಸ್ಯ ಭರ್ಗ ಸಹಸೋ ಯಥೋಜನಿ ಯದೀ ಮುಪಹ್ವರತೆ ಸಾಧತೆ ಮತಿ ಋತಸ್ಯ ಧೇನ ಅನಯಂತ ಸಸ್ರುತಃ. ನಿಮ್ಗದರ ಅನುವಾದ ಓದಿದ್ರೆ ಸ್ಪಷ್ಟವಾಗಿ ಅದು ನಮ್ಗೆ ಇಲ್ಲಿ ನೋಡಿದ್ರೆ ಶಬ್ದಗಳು ಸ್ವಲ್ಪ ಕೆಲವೊಮ್ಮೆ ಹಿಂದೆ ಕರ್ದಮೇನ ಪ್ರಜಾಭೂತ ಮೈ ಸಂಭವ ಕರ್ದಮ ಅಂತ ಹೇಳಿದಾಗ ಚೂರಾದ್ರೂ ಆ ಮೈ ಸಂಭವ ನನ್ನಲ್ಲಿ ಹುಟ್ಟಿ ಬಾ ಓ ಕರ್ದಮನೆ ಬಾ ಅಂತ ಕೇಳಿದಷ್ಟಾದ್ರೂ ಕೆಲವೊಂಚೂರು ಪರಿಚಯ ಆಗುತ್ತೆ. ಇಲ್ಲಿ ಆ ಸ್ಪಷ್ಟತೆಯು ತಕ್ಷಣ ನಮಗೆ ಗೊತ್ತಾಗುವುದಿಲ್ಲ. ಆದರೆ ಇದನ್ನು ಓದಿ ಮತ್ತೆ ವಾಪಸ್ ಅಲ್ಲಿಗೆ ಬಂದ್ರೆ ಆವಾಗ ನಮಗೆ ಅದರ ಮೂಲದ ಸ್ವಾರಸ್ಯವು ಗೊತ್ತಾಗುತ್ತೆ. ತನ್ನನ್ನು ಹೆತ್ತ ದೇವರನ್ನು ಹೊತ್ತ ಸೋಲರಿಯದಂಥ ತಾಣ, ಅದು ಬಳಿತ ಅನ್ನುವ ಶಬ್ದವನ್ನ ಬಳಸಿದ್ದವರು. ಬಲಮತಿಯ ಮೊತ್ತ ಹೀಗೆ ಮೈವೆತ್ತ ಬೇಕೆಂದು ಹರಿಯ ಚಿತ್ತ, ಮತಿಮಂತನಾಗಿ ದೇವರೆಡೆ ಸಾಗಿ ಸಾಧಿಸಿದ ಲಂಕೆಯತ್ತ, ದಿಟಗಾರ ನುಡಿದ ಜೇಂಗುಡಿಯ ನುಡಿಯ ತಲುಪಿಸಿದ ತಕ್ಕ ತಾಣ, ತಲುಪಿಸಿದ ಅನಯಂತ ಸಸ್ರುತಃ. ಅದು ಧೇನಾ ಅನಯಂತ. ಜಾನಕಿಗೆ ಏನನ್ನು ಮುಟ್ಟಿಸಬೇಕಿತ್ತೋ ರಾಮನ ಇರವಿನ ಬಗ್ಗೆ ಅಥವಾ ರಾಮ ಬರ್ತಾ ಇದ್ದಾನೆ ಅನ್ನುವ ಸುದ್ದಿಯ ಬಗ್ಗೆ, ಅದನ್ನು ತಕ್ಕ ಸಮಯದಲ್ಲಿ ತಕ್ಕ ವ್ಯಕ್ತಿಗೆ ಮುಟ್ಟಿಸಿದಂತಹ ಸಾಲನ್ನ ಆ ಮಂತ್ರ ಹೇಳಿದ್ರೆ, ಅಂದ್ರೆ ರಾಮಾಯಣದ ಕಥೆಯನ್ನ ನಮಗೆ ಈ ಸೂಕ್ತ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಅನ್ನೋದು ನಾವು ಅದರ ಅರ್ಥ ನೋಡಿದಾಗ ನಮಗದು ಗೊತ್ತಾಗುತ್ತೆ. ಹಾಗಾಗಿ ತನ್ನನ್ನು ಹೆತ್ತ ಅಂದ್ರೆ ತನ್ನನ್ನು ಹೆತ್ತ, ಆದರೆ ಹೆತ್ತವನನ್ನೇ ಹೊತ್ತ, ದೇವರನ್ನು ಹೊತ್ತ ಸೋಲರಿಯದಂಥ ತಾಣ, ಅದು ಸೋಲೇ ಇಲ್ಲ ಅದಕ್ಕೆ. ಬಲಮತಿಯ ಮೊತ್ತ, ಇದು ಏನು ಅಂದ್ರೆ ಎರಡು ವಿಶಿಷ್ಟವಾದ ಗುಣಗಳಿಂದ ಕೂಡಿದ್ದಿದು. ಸಹಸಹ ಭರ್ಗ, ಭರ್ಗ ಮತ್ತು ಸಹಸ್ಸುಗಳನ್ನ ಹೊತ್ತಂತಹ ರೂಪ. ಬಲಮತಿಯ ಮೊತ್ತ ಹೀಗೆ ಮೈವೆತ್ತಬೇಕೆಂದು ಹರಿಯ ಚಿತ್ತ, ಮತಿಮಂತನಾಗಿ ದೇವರೆಡೆ ಸಾಗಿ ಸಾಧಿಸಿದ ಲಂಕೆಯತ್ತ, ದಿಟಗಾರ ನುಡಿದ ಜೇಂಗುಡಿಯ ನುಡಿಯ ತಲುಪಿಸಿದ ತಕ್ಕ ತಾಣ. ಇದನ್ನ ಹಾಡಿಯೂ ಆಚಾರ್ಯರು ಅವರಿಗೊಂದು ಅನಾರೋಗ್ಯದ ಒಂದು ಅಪಘಾತದ ಪ್ರಸಂಗದಿಂದಾಗಿ ಎಲ್ಲೂ ಓಡಾಡ್ಲಿಕ್ಕಿಲ್ಲ ಅಂತಾದಾಗ ಈ ಎಲ್ಲ ಹಾಡುಗಳು ಅವರಿಗೆ ಬರೆದು ಸುಮಾರು 40-45 ವರ್ಷದ ಹಿಂದೆ ಬರೆದು ಇಟ್ಟುಬಿಟ್ಟಿದ್ರು. ಆದ್ರೆ ಅದನ್ನು ಅವರು ಯಾಕೆ ಬರೆದಿದ್ರು ಅಂದ್ರೆ ಎಲ್ಲರಿಗೂ ಇದು ಸಾಮಾನ್ಯರಿಗೂ ಹಾಡ್ಲಿಕ್ಕೆ ಸಿಗಲಿ ಅನ್ನುವ ದೃಷ್ಟಿಯಿಂದ ತಯಾರು ಮಾಡಿ ನಮಗೆ ಬಾಯಿಗೂ ಹಾಕಿದ್ರು. ಇನ್ನೂ ನಾವು ಹಾಗೆ ಬಾಯಲ್ಲಿ ಇಟ್ಕೊಂಡು ನುಂಗದೆ ಕೂತಿದ್ವಿ. ಆಗ ಅವರ ನೆನಪಾಯ್ತು, ಇವ್ರು ನುಂಗಿಲ್ಲ, ಇನ್ನು ನುಂಗಿಸ್ಬೇಕಾಗಿದೆ ಅಂತ ಎಲ್ಲರನ್ನು ಕರೆದ್ರು. ಎಲ್ಲೂ ಊರಿಡಿ ತಿರ್ಲಿಕ್ಕಾಗಲ್ಲ, ಅದರಿಂದ ನಾವೇ ಆ ಜಾಗಕ್ಕೆ ಹೋಗಿ ಎಲ್ಲ ಹಾಡುಗಳನ್ನು ಒಂದ್ಸರ್ತಿ ಕವಿತಕ್ಕನ ಮನೆಯಲ್ಲೇ ಇದ್ದಾಗ
ನಿತ್ಯ ಸಂಜೆ ಹೊತ್ತು ಅಥವಾ ಭಾನುವಾರ ಶನಿವಾರದ ಹೊತ್ತು ನಮಗಿದರಲ್ಲೇ ನಮ್ಮ ಸಮಯ ಎಲ್ಲ ಇದರಲ್ಲೇ ಅಂದರೆ ಅವರಿಗೆ ಅಷ್ಟು ಆ ವಿಷಯದಲ್ಲಿ ಒಂದು ಆಸಕ್ತಿ. ಯಾಕೆಂದರೆ ಇದು ಜನರಿಗೆ ಮುಟ್ಟಬೇಕು. ಯಾಕೆಂದರೆ ಋಷಿಗಳು ಕಂಡ ಸಂಗತಿ ಅಂದರೆ ಈ ಸಂಗತಿಯಿಂದ ಇನ್ನೊಂದು ನಾವು ಗಮನಿಸಬಹುದಾದದ್ದೇನು ಅಂದರೆ, ಯಾರಿಗಾದರೂ ಕನ್ನಡದಲ್ಲಿ ಸ್ವಲ್ಪ ಪ್ರಭುತ್ವ ಪಡಿಬೇಕು, ಅದರಲ್ಲಿ ಸಾರವಾದ ಕನ್ನಡವನ್ನು ಕಲಿಬೇಕು ಅಂತಿದ್ರೆ ಅವರು ಈ ಪುಸ್ತಕಗಳನ್ನು ಒಮ್ಮೆ ಓದಿದರೆ ಅವರಿಗೆ ಖಂಡಿತ ಕನ್ನಡ ಗಟ್ಟಿಯಾಗುತ್ತೆ. ಇಲ್ಲ ಸಂಸ್ಕೃತದಲ್ಲಿ ನಾನು ಗಟ್ಟಿಗನಾಗಬೇಕು ಅನ್ನುವ ಯೋಚನೆ ಇದ್ರೆ ಅವನು ಕೂಡ ಕನ್ನಡ ಸ್ವಲ್ಪ ಪರಿಚಯ ಇದ್ರೆ ಈ ಕನ್ನಡ ಓದಿ ಮತ್ತೆ ವಾಪಸ್ಸು ಸಂಸ್ಕೃತದ ಮೂಲ ನೋಡಿದಾಗ ಈ ಪದವನ್ನು ಈ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ. ಎಷ್ಟೋ ಸರ್ತಿ ಬಹುಶಃ 99% ಅನುವಾದಗಳಲ್ಲಿ ಏನಾಗುತ್ತೆ ಅಂದ್ರೆ ಆ ಮೂಲ ಪದ ಎಲ್ಲೋ ಇರುತ್ತೆ, ಅದರ ಅನುವಾದ ಇನ್ನೊಂದು ಕಡೆ ಇರುತ್ತೆ, ಅಥವಾ ಕೇವಲ ಭಾವಾನುವಾದ ಇರುತ್ತೆ ಹೊರತು ಕೆಲವೊಂದು ಸರ್ತಿ ಆ ಮೂಲದ ಶಬ್ದಗಳಲ್ಲಿ ಆ ಭಾವವೇ ಇರುವುದಿಲ್ಲ. ಇವ್ರು ಓದುವಾಗ ಬೇರೆನೇ ಏನೋ ಬಂದ ಹಾಗೆ ಕಾಣುತ್ತೆ. ಬಹಳ ಕಷ್ಟ. ಅನುವಾದ ಅನ್ನೋದು ಬಹುಶಃ ಮೂಲ ಗ್ರಂಥ ಬರೆಯುವುದಕ್ಕಿಂತ ಕಷ್ಟ. ಯಾಕೆಂದ್ರೆ ಮೂಲದಲ್ಲಿ ಅವನಿಗೆ ಸ್ವಾತಂತ್ರ್ಯ ಇರುತ್ತೆ, ತಾನು ಯೋಚಿಸಿದ್ದನ್ನು ಹೇಗಾದ್ರೂ ಒಂದು ಪದದ ರೂಪದಲ್ಲಿ ಹಾಕಿದ್ರೆ ಆಯ್ತು. ಆದ್ರೆ ಅನುವಾದಕನಿಗೆ ಮೂಲದ ವ್ಯಕ್ತಿಯ ಭಾವನೆಗೆ ಧಕ್ಕೆ ಬಾರದಂತೆ ಅದನ್ನ ಪದಗಳಲ್ಲಿ ಸೆರೆ ಹಿಡಿದು, ಅದನ್ನ ಸೆರೆ ಹಿಡಿಯುವುದು ಅಂದ್ರೆ ತನ್ನ ಪಾಂಡಿತ್ಯ ತೋರುವ ಹಾಗೂ ಆಗಬಾರದು. ಅದು ಅನುವಾದ ಮಾಡುವುದೇ ಅರ್ಥ ಆಗದೆ ಇರುವುದಕ್ಕೋಸ್ಕರ ಅದನ್ನ ಸರಳಗೊಳಿಸುವುದು ಅಂತ. ಆ ಸರಳಗೊಳಿಸುವ ನೆಪದಲ್ಲಿ ಅದು ಮತ್ತೆ ಕಠಿಣವಾಗಿ ಬಿಟ್ರೆ ಅನುವಾದದ ಶಕ್ತಿ ಹ್ರಾಸವಾಗಿ ಬಿಡುತ್ತೆ. ಆದರೆ ಆಚಾರ್ಯರ ಆ ಹಾಡುಗಳಲ್ಲಿ ಅಂಥ ಒಂದು ಸರಳತೆ ಮತ್ತು ಗಟ್ಟಿತನ ಅದು ಇತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬಹುದು. ಹೀಗೆ ಸಪತ್ನಘ್ನ ಸೂಕ್ತ ಅಂತ ಅದಕ್ಕವರು ಕೊಟ್ಟ ಹೆಸರು ಹಗೆಗಳನ್ನು ಹಣಿಯುವ ಹಾಡು ಅಂತ. ಹಣಿಸುವ ಹಾಡು ಅಂತ. ಹಗೆಗಳು ಅಂದ್ರೆ ಶತ್ರುಗಳು. ಈ ಶಬ್ದಗಳೆಲ್ಲ ಎಷ್ಟೋ ಸರ್ತಿ ನಾವು ಹಳೆಯ ಕನ್ನಡಗಳಲ್ಲಿ ಕಾಣ್ತೇವೆ ಹೊರತು ಇವತ್ತು ನಮ್ಗೆ ಎಷ್ಟೋ ಪದಗಳನ್ನ ನೀವು ಅಂದ್ರೆ ಆಡು ನುಡಿಯಲ್ಲೇ ಹಾಕಿದ್ರು ಬೇಡ ಸರ್, ನೀವು ಆದ್ರೂ ಅದನ್ನ ಇಂಗ್ಲಿಷ್ ಶಬ್ದಗಳಲ್ಲೇ ಹಾಕಿ, ಇಲ್ಲ ಅಂದ್ರೆ ಅರ್ಥ ಆಗಲ್ಲ ಅಂತ ಕೆಲವೊಂದು ಸರ್ತಿ ನಾವು ಲೇಖನ ಬರೆದು ಕಳಿಸಿದಾಗ ಅದನ್ನ ಈ ಶಬ್ದ ಗೊತ್ತಾಗುದಿಲ್ಲ ಅಂತ ಹೇಳುವ ಪ್ರಸಂಗವೂ ಕಂಡಿದೆ. ಆದ್ರೆ ಆ ಶಬ್ದಗಳಿಗೆ ಅಷ್ಟು ಸರಳವಾಗಿ ನಮ್ಮ ನಡುವೆ ಯಾಕೆಂದ್ರೆ ಇವತ್ತು ನಾವು ಈ ಗಾದೆಗಳನ್ನ ನುಡಿಗಟ್ಟುಗಳನ್ನ ಬಳಸುವ ಕ್ರಮವೇ ಹೊರಟು ಹೋಗಿದ್ರಿಂದ ಈ ಪದಗಳು ಕೂಡ ಕೆಲವು ಕಾಲದಿಂದ ನಮಗೆ ನಷ್ಟವಾದ್ರೆ ಆಶ್ಚರ್ಯ ಇಲ್ಲ. ಹಗೆಗಳನ್ನು ಹಣಿಸುವ ಹಾಡು. ಆ ಪದ್ಯ ಮೂಲದಲ್ಲಿರುವುದು ಋಷಭಮ್ಮ ಸಮಾನಾನಾಂ ಸಪತ್ನಾನಾಂ ವಿಶಾಸಹಿಂ ಹಂತಾರಂ ಶತ್ರುಣಾಂ ಕೃಧಿ ವಿರಾಜಂ ಗೋಪತಿಂ ಗವಾಂ. ಅದನ್ನವರು ಅನುವಾದಿಸಿದ ರೀತಿ, ಮಾಡು ನನ್ನನ್ನು ಸರಿಕರಲಿ ಹಿರಿಯರನ್ನು. ಈ ಸರಿಕರು ಅನ್ನುವ ಶಬ್ದ ಬಹುಶಃ ನಮಗೆ ತಲೆಗೆ ಹೋಗುವುದೇ ಇಲ್ಲ. ಸಮಾನಾನಾಂ ಅನ್ನುವುದಕ್ಕೆ ಸರಿಕರಲ್ಲಿ ಹಿರಿಯನನ್ನು ಹಗೆಗೊಂಡ ನಮ್ಮವರ ಹಮ್ಮು ಹಣಿಸುವವನನ್ನು. ಎದುರಾಳಿಗಳಾಗಿರುವಂತಹ ನಮ್ಮ ಹಮ್ಮು ಬಿಮ್ಮು ಅಂದ್ರೆ ಸಾಮಾನ್ಯವಾಗಿ ನಾನು ಅನ್ನುವ ಪ್ರತಿಷ್ಠೆಯಿಂದ ಬೀಗುವಂಥದ್ದನ್ನು ಹಣಿಸುವವನನ್ನು, ಅಂತಹ ನಾಶಗೊಳಿಸುವಂತಹ ರೀತಿಯಲ್ಲಿ ನನ್ನನ್ನು ಮಾಡು, ನನ್ನಲ್ಲಿ ಶತ್ರುಗಳಲ್ಲಿರುವಂತಹ ಹಮ್ಮನ್ನು ಹಣಿಸುವ ಶಕ್ತಿಯುಳ್ಳವನನ್ನಾಗಿ ಮಾಡು. ಹೋರ ಬಂದವರನ್ನು ಕೊಲ್ಲುವವನನ್ನು, ಯಾರು ಹೋರಾಟ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೋ ಅಂಥವರನ್ನ ನಾಶಗೊಳಿಸುವ. ಹಿರಿನುಡಿಗಳೊಡೆತನದಿ ಬೆಳಗುವವನನ್ನು. ಆ ಗೋಪತಿಂಗವಾಂ ಅನ್ನುವ ಶಬ್ದಕ್ಕೆ ಅವರು ಕೊಟ್ಟ ಶಬ್ದ ಗೋಪತಿ. ಹಿರಿನುಡಿಗಳೊಡೆತನದಿ ಬೆಳಗುವವನನ್ನು, ವಿರಾಜಂ ಬೆಳಗುವಂತಹ ಶಕ್ತಿ ಉಳ್ಳಂತಹ ಗೋಪತಿಯನ್ನಾಗಿ ಮಾಡು ನನ್ನನ್ನು ಅಂತ ಆ ಪದ್ಯದಲ್ಲಿ ಕೇಳುವುದು. ಅಂದ್ರೆ ಈ ತುಂಬ ಕಡೆಗಳಲ್ಲಿ ವೇದ ಅನ್ನುವ ಶಬ್ದ ಬಂದಾಗ ನಾವು ವೇದ ಅಂತ ಹೇಳ್ತೇವೆ. ಆಚಾರ್ಯರು ಅದಕ್ಕೆ ಪಳನುಡಿ ಅಂತ ಶಬ್ದ ಬಳಸ್ತಾರೆ. ಅತ್ಯಂತ ಹಳೆಯದಾದ ಮಾತು ಅಂತ. ಅಂದ್ರೆ ಆ ಥರ ಎಷ್ಟು ಸಾಧ್ಯವೋ ಅಷ್ಟು ಶಬ್ದಗಳಲ್ಲಿ ಅವರು ಆ ಶೀರ್ಷಿಕೆಗಳನ್ನು ಕೊಡುವಾಗಲೂ ಅಥವಾ ಮಧ್ಯದಲ್ಲಿ ಪದ್ಯಗಳನ್ನು ಅನುವಾದಿಸುವಾಗಲೂ ಎಷ್ಟು ಸಾಧ್ಯವೋ ಅದರ ಸಹಜವಾದ ಭಾಷೆಯ ನಡೆಯನ್ನು ಕೊಡಬೇಕು ಅಂತನ್ನುವ ಅವರ ಪ್ರಯತ್ನವನ್ನು ನಾವು ನೋಡ್ತೇವೆ. ಹಾಗೆ ಶಕುಂತಲೆ ಮತ್ತು ರಾಜನ ಮಾತಿನ ನಡುವೆ ಬಂದ ಒಂದು ಸಾಲು, ಅವರಿಗೆ ಆ ಪದಗಳಲ್ಲಿ ಮೂಲ ಭಾಷೆಯಲ್ಲಿರುವಂತಹ ಶೃಂಗಾರದ ಶಬ್ದಗಳನ್ನು ಹಾಕುವಾಗ ನಮಗೆ ಅಂದರೆ ಒಂಥರ ಈತ ಶಬ್ದಗಳನ್ನು ಬಳಸಿದ್ರೆ ಹೇಗೆ, ಇಷ್ಟು ಬಿಡಿ ಬಿಡಿಯಾಗಿ ವಿವರಿಸಿ ಹೇಳುವುದು ಹೇಗೆ ಅಂತ ಅನಿಸಿದ್ರೆ ಆಚಾರ್ಯರು ಚಪಲ ಕೊಡಿನೋಟ ಬೀರಿ ಕಂಪಿಸುವ ಕಣ್ಣ ಮುತ್ತಿರುವೆ, ಗುಟ್ಟ ನೊರೆವಂತೆ ಬೆಲನೆ ಕಿವಿ ಬಳಿ ಸುಳಿದು ಗುನುಗುತ್ತಿರುವೆ,
ಕೈಯ ಕೊಡವಿದರು ರತಿರಸದ ಗುಡಿಯ ತುಟಿಯ ಹೀರುತ್ತಿರುವೆ ನಿಜವರಸಿ ನಾವು ಕೆಟ್ಟೆವೋ ತುಂಬಿ ನೀನೇ ಭಾಗ್ಯವಂತ. ನಿನ್ಗೆ ಇರುವಂತಹ ಸ್ವಚ್ಛಂದತೆ ನಮಗೆ ಅಂತಹದ್ದಿಲ್ಲ ಅಂತ ಹೇಳುವಾಗ ಆ ಸಾಲಿನ ಹಿಂದೆ ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣಮಂತಃಕರಣ ಪ್ರವೃತ್ತಯ ಅಂತ ಒಂದು ಸಾಲು ಬಂದಾಗ ಅದಕ್ಕೆ ಅವರು ಕೊಡುವ ವಿವರಣೆ, ಸಂದೇಹ ಪದೇಶು, ಸಾಮಾನ್ಯವಾಗಿ ಸಂದೇಹ ಬಂದಾಗ ಏನ್ ಮಾಡಬೇಕು ಗೊತ್ತಾಗಲ್ಲ ಅಂತ, ನಿಜವಾಗಿ ಅರಸರನ್ನು ವರಿಸಬೇಕಾದವಳು. ಶಕುಂತಲೆಯನ್ನು ನೋಡಿ ರಾಜ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುವ ಮಾತು, ನನ್ನ ನಲ್ಬಗೆ ಅವಳನದಕ್ಕೆ, ಬಯಸುತ್ತಿದೆ ಅವಳನು ಅದಕ್ಕೆ. ತಿಳಿಬಗೆಯ ತಿಳಿದವರಿಗಿಂತ ಬಿಕ್ಕಟ್ಟಿನಲ್ಲಿ ಒಳಬಗೆಯ ದನಿಯದೆ ಕೊನೆಯ ತೀರ್ಪು. ಪ್ರಮಾಣಮಂತಃಕರಣ ಸತಾಂ ಅಂತಃಕರಣ ಪ್ರವೃತ್ತಿ ಸತಾಂ, ಅದು ಅಂತಃಕರಣ ಪ್ರವೃತ್ತಿಗಳು ಅತ್ಯಂತ ಸಹಜವಾದದ್ದು. ಜ್ಞಾನಿಗಳಿಗೆ, ದೊಡ್ಡವರಿಗೆ ಮಾತ್ರ ಅಂತಃಕರಣ ಅನ್ನೋದು ಅತ್ಯಂತ ನ್ಯಾಯವಾದದ್ದನ್ನೇ ಮುಟ್ಟತ್ತೆ ಅನ್ನೋದನ್ನೇ ಹೇಳಲಿಕ್ಕೆ ಬಂದ ಸಾಲು. ತಿಳಿದವರಿಗೆ ಇಂಥ ಬಿಕ್ಕಟ್ಟಿನಲ್ಲಿ, ಸಂದೇಹ ಪದೇಶು, ಬಿಕ್ಕಟ್ಟಿನಲ್ಲಿ ಒಳಬಗೆಯ ದನಿಯದೇ ಅಂತಃಕರಣದ ಮಾತು, ನಾವು ಸಾಕ್ಷಿ ಅಂತ ಕರಿತೇವೆ. ಅಂತಃಕರಣದ ಮಾತೇ ಕೊನೆಯ ತೀರ್ಪು. ಮತ್ತೆ ಅವರು ಯಾರತ್ರ ಆದ್ರೂ ಕೇಳಿ ನಾನು ಮಾಡಿದ ನಿರ್ಧಾರ ಸರಿಯೋ ತಪ್ಪೋ ಅಂತ, ನಮ್ಗೆ ಇವತ್ತು ಅದು ಮೊದಲ ನೋಟ ಅಂತ ಏನೋ ನಮ್ಮ ಇವತ್ತಿನ ಆಕರ್ಷಣೆಗೆ ಒಳಗಾಗಿ ನಾವು ಅದು ಸರಿ ಅಂತ ನಿರ್ಧಾರ ಮಾಡಿ ಆಮೇಲೆ ಪೆಟ್ಟು ತಿಂದು ಈಗ ಇಲ್ಲಿ ತನಕ ಯೋಚನೆ ಮಾಡಿ ತಪ್ಪಾಯಿತು ಅಂತ ಪೆಟ್ಟು ತಿಂದ ಮೇಲೆ ಗೊತ್ತಾಗುವಂತಹದ್ದು. ದೊಡ್ಡವರಿಗೆ ಅದು ಮನಸ್ಸು ಅಲ್ಲಿ ಬಂತು ಅಂದ್ರೆ ಅದು ಸರಿಯಾದ ಜಾಗದಲ್ಲೇ ಮನಸ್ಸು ಮುಟ್ಟಿದೆ. ಯಾಕೆಂದ್ರೆ ಮೇನಕೆಯ ಮಗಳಾಗಿರುವಂತಹ ಶಕುಂತಲೆಯ ಕಡೆಗೆ ಮನಸ್ಸು ಸುಳಿದಿದೆ ಅಂದ್ರೆ ಅದು ಖಂಡಿತ ರಾಜ ಬಯಸದೇ ಇರುವ ಕಡೆಗೆ ಮನಸ್ಸು ಹಾಕಿಲ್ಲ ಅನ್ನೋದಕ್ಕೆ ಅವನು ಕೊಟ್ಟ ಪ್ರಮಾಣ ತನ್ನ ಅಂತಃಕರಣ, ತನ್ನ ಮನಸ್ಸೇ ಇದಕ್ಕೆ ಪ್ರಮಾಣ. ನನ್ನ ಮನಸ್ಸು ಹೀಗೆ ತಪ್ಪು ದಾರಿಯಲ್ಲಿ ಸುಳಿಯುವುದು ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಬರುವ ಸಂದರ್ಭದಲ್ಲಿ ಬಂದ ಮಾತು ಇದು. ಹಾಗೆಯೇ ಋಷೀಣಾಂ ಪುನರಾದ್ಯಾನಾಂ ವಾಚಂ ಅರ್ಥೋನುಧಾವತಿ ಅಂತ ಲೋಕದಲ್ಲಿ ಬಹಳ ಸಂದರ್ಭಗಳಲ್ಲಿ ಈ ಮಾತನ್ನ ಎಲ್ಲರೂ ಉಲ್ಲೇಖ ಮಾಡ್ತಾರೆ. ಅದನ್ನ ಅನುವಾದ ಮಾಡಿದಾಗ, ಲೌಕಿಕದ ಸಜ್ಜನರು ನುಡಿವರು ಅರ್ಥವನ್ನು ಹುಡುಕಾಡುತ್ತ. ನಾವೆಲ್ಲ ಮಳೆ ಬಂತು ಅಂತ ಬಂದ್ರೆ ಆ ಕೆಲಸ ಶುರುವಾದ ಮೇಲೆ ನಮ್ಗೆ ಆ ಮಾತು, ಕೆಲಸ ನಡೆದ ನಂತರ ಆ ಮಾತು ಹೊರಡುತ್ತೆ. ಲೌಕಿಕದ ಸಜ್ಜನರು ನುಡಿವರು ಅರ್ಥವನ್ನು ಹುಡುಕಾಡುತ್ತ. ಕೆಲವೊಂದು ಸರ್ತಿ ಹೇಳಬೇಕಾಗುತ್ತೆ, ಆದ್ರೆ ಅಷ್ಟು ಅದರಲ್ಲಿ ಸಾರ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಆ ಬೆಂಗಡೆ ಬರುವುದರ್ಥವೇ ಓಡುತ್ತ, ಅರ್ಥವೇ ಓಡುತ್ತಾ ಬರುವುದು. ಅವ್ರು ಹೇಳಿದ ಮೇಲೆ ಅಂಥ ಕಾರ್ಯಗಳು ಪ್ರಕೃತಿಯಲ್ಲಿ ನಡೆಯುತ್ತೆ. ಅವರ ಮಾತಿಗೆ ಪ್ರಕೃತಿ ಮಿಡಿದು ಅದಕ್ಕೆ ತಕ್ಕಂತೆ ಆ ಘಟನೆ ಅಲ್ಲಿ ನಡೆಯುತ್ತೆ. ಇದು ದೊಡ್ಡವರ ಬದುಕಿನಲ್ಲಿ ನಾವು ಇಂತಹ ಘಟನೆಯನ್ನ ಬೇಕಾದಷ್ಟು ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ. ಆಚಾರ್ಯರ ಬದುಕಿನಲ್ಲೇ ಇಂಥ ಅನೇಕ ಪ್ರಸಂಗಗಳನ್ನು ನಾವು ನೋಡಿದ್ದುಂಟು. ನಂದ್ಯಾಲದ ಮನೆಯಲ್ಲಿ ಒಂದು ಕಡೆ ಪಾಠ ನಡೆಯುವ ಸಂದರ್ಭ, 3-4 ದಿವಸಗಳಲ್ಲಿ ಬಿಡದ ಮಳೆ, ಅದರ ಜೊತೆಗೆ ಆ ಕಡೆಯ ಅಣೆಕಟ್ಟಿನ ಬಾಗಿಲನ್ನ ತೆಗೆಯಬಾರದ ಜಾಗದಲ್ಲಿ ತೆಗೆದು ಬಿಟ್ಟಿದ್ದಾರೆ. ಅದು ಊರೊಳಗೆ ಹರಿದು ಬಿಟ್ಟಿದೆ. ಕೆನಾಲ್ ಎಲ್ಲ ತುಂಬಿ ಇವರ ಈ ಮನೆ ಇದ್ದ ಜಾಗ ಬಿಟ್ಟರೆ ಉಳಿದ ಎಲ್ಲ ಜಾಗ ಒಂಥರ ತಗ್ಗಿನಲ್ಲಿದೆ. ಅಂತ ಸಂದರ್ಭದಲ್ಲಿ ಯಜಮಾನರು ಬಂದು ಹೇಳಿಕೊಂಡ್ರು. ಯಾಕೆಂದ್ರೆ ಯಾರು ತಮ್ಮ ವ್ಯವಹಾರದಲ್ಲಿ ಸಹಕಾರಿಗಳಾಗಿ ಸೇವಕರಿದ್ದಾರೋ ಅವರ ಮನೆಗಳೆಲ್ಲ ನೀರಲ್ಲಿ ಮುಳುಗಿ ಹೋಗಿದೆ, ಅವ್ರ ಮನೆಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಈ ವ್ಯಥೆಯಲ್ಲಿ ಯಜಮಾನ ಬಂದು ಕೇಳ್ಕೊಂಡ್ರು. ಹೀಗಾಗಿದೆ, ಸಮಸ್ಯೆಯನ್ನ ಹೇಗೆ ಪರಿಹಾರ ಮಾಡೋದು ಗೊತ್ತಿಲ್ಲ. ಇಲ್ಲ, ನಾಳೆ ತಿಳಿಯಾಗುತ್ತೆ ಅಂತಂದ್ರು. ಆದರೆ ಆಗಲೇ ಹವಾಮಾನ ವರದಿ ಹೇಳಿದ್ದೇನು ಅಂದ್ರೆ, ಇನ್ನು 3 ದಿವಸ 4 ದಿವಸ ಈ ಮಳೆ ಹೀಗೆ ಇದೆ. ಮತ್ತೆ ಅಷ್ಟೇ ಅಲ್ಲ, ಅಷ್ಟರಲ್ಲಿ ಎಂಥ ವಿಚಿತ್ರ ಅಂದ್ರೆ, ಈ ದಿನ ಮತ್ತೊಂದು ನಮಗೊಂದು ಒಳ್ಳೆ ಅನುಭವವೂ ಕೂಡ. ಕರೆಂಟ್ ಇಲ್ಲ, ಟಿವಿ ಇಲ್ಲ, ರೇಡಿಯೋ ಇಲ್ಲ, ಜನರೇಟರ್ ಇಲ್ಲ, ಪೆಟ್ರೋಲ್ ಇಲ್ಲ, ಸೀಮೆಣ್ಣೆ ಇಲ್ಲ, ಮೊಂಬತ್ತಿ ಇಲ್ಲ, ಕಡ್ಡಿ ಕೀರಿದ್ದು ಖಾಲಿಯಾಗೋಗಿತ್ತು 3ನೇ ದಿವಸಕ್ಕೆ. ಇಂಥ ಸ್ಥಿತಿಯಲ್ಲಿ ಬದುಕುವುದು ಹೇಗೆ? ನಾವು ಕತ್ತಲೆಯಲ್ಲೇ ಇದ್ದದ್ದು. ಒಂದು ಮನೆಯಲ್ಲಿ ದೀಪ ಹಚ್ಚುವುದಕ್ಕಿದ್ದ ಎಣ್ಣೆಯ ಬತ್ತಿಯ ಒಂದು ಬೆಳಕು ಬಿಟ್ಟರೆ ಇನ್ಯಾವ ಬೆಳಕು ಆ ಮನೆಯಲ್ಲಿ ಇರಲಿಲ್ಲ. ಆ ದಿವಸ ರಾತ್ರಿ ಆಚಾರ್ಯರು ವಿಶ್ವಸ್ಥಿತಿ ಪ್ರಳಯ
ವಿಶ್ವಸ್ಯ ಯಸ್ಥಿತಿಲಯೋದ್ಭವ ಹೇತುರಾದ್ಯೋ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಸ್ತ್ರಧೀಶಃ ತತ್ರ ಅಸ್ಮದೀಯ ವಿಮೃಶೇನ ಕಿಯಾನಿಹಾರ್ತಃ. ದೇವರಿದ್ದನ್ನು ನಾವ್ಯಾಕೆ ಚಿಂತೆ ಮಾಡಬೇಕು, ಅವನು ನೋಡ್ಕೊಳ್ತಾನೆ. ನೀವು ಇದನ್ನು ಸ್ವಲ್ಪ ಹೊತ್ತು ಭಕ್ತಿಯಿಂದ ಹೇಳ್ಕೊಳ್ಳಿ ಅಂತ ಪಾಠಕ್ಕೆ ಬಂದಿದ್ದ ಹುಡುಗರು, ಮನೆಯವರು ಎಲ್ಲರೂ ಸೇರಿಕೊಂಡು ರಾತ್ರಿ 12:30 1 ಗಂಟೆ ತನಕ ಪಾರಾಯಣ ಆಯಿತು. ಈ ಸ್ತೋತ್ರವನ್ನೇ ಸುಮಾರು ಬಾರಿ, ನಮ್ಗೆ ಎಷ್ಟು ಬಾರಿ ಅಂತ ನಾವು ಲೆಕ್ಕ ಮಾಡಲಿಕ್ಕೆ ಏನು ಕೂತಿರ್ಲಿಲ್ಲ. ಎಲ್ಲರಿಗೂ ಮನಸ್ಸಿನಲ್ಲಿ ಮಾತ್ರ ತುಂಬ ನೋವಿತ್ತು. ಎಷ್ಟು ಜನಕ್ಕೆ ತೊಂದರೆ ಆಗಿದೆ. ಯಾಕೆಂದರೆ ನಾವು ಆ ಹೊರಗಡೆಯಿಂದ 1-2 ಜನ ತಪ್ಪಿಸಿಕೊಂಡು ಬಂದವರು ಹೇಳಿದ್ದು, ಮೊದಲನೇ ಫ್ಲೋರಲ್ಲಿ ಅಂಗಡಿಯಲ್ಲಿ ತೇಲಿ ಬಂದ ಬಿಸ್ಕತ್ತಿನ ಪ್ಯಾಕೆಟ್ಗಳನ್ನು ಹುಡುಕಿ ಹೆಕ್ಕಿ ಎಲ್ರಿಗೂ ತಿನ್ಲಿಕ್ಕೆ ಕೊಡ್ತಾರೆ. ಊರು ತುಂಬ ನೀರು, ಕುಡಿಲಿಕ್ಕೆ ಒಂದು ಹನಿ ನೀರಿಲ್ಲ. ಕಾಲಡಿಯಲ್ಲಿ ನೀರು, ಕುಡಿಲಿಕ್ಕೆ ನೀರಿಲ್ಲ. ತಿನ್ಲಿಕ್ಕೆ ಬೇಕಾದಷ್ಟು ಪದಾರ್ಥಗಳಿದೆ, ಎಲ್ಲ ನೀರಲ್ಲಿ ನೆಂದು ನಾಯಿ ಆಗಿಬಿಟ್ಟಿದೆ, ಅದನ್ನು ತಿನ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಎಲ್ಲರೂ ಗಾಬರಿ ಆಗಿದೆ. ಆಚಾರ್ಯರು ನಿರುಮ್ಮಳವಾದ ಸ್ಥಿತಿಯಲ್ಲಿ, ಇಲ್ಲ ಪರಿಹಾರ ಆಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂದರೆ ಋಷಿಗಳ ಮಾತು ಅನ್ನೋದಕ್ಕೆ ನನಗೆ ಅದು ನೆನಪಾಯಿತು. ಆಶ್ಚರ್ಯ ಏನು ಅಂದರೆ, ಸುಮಾರು 1 ಗಂಟೆಗೆ ಯಜಮಾನರು ಓಡಿ ಬಂದು ಆಚಾರ್ಯರೇ ಸಮಸ್ಯೆ ತಿಳಿಯಾಯಿತು. ಯಾಕೆಂದರೆ ಇದು ಸುಮಾರು 2009 ಅಂತ ಅನಿಸುತ್ತೆ, 1 ವರ್ಷ ಆಚೆ ಈಚೆ ಆಗಿರಬಹುದು. ಆ ಸಂದರ್ಭದಲ್ಲಿ ಅಲ್ಲಿಯ ಜಿಲ್ಲಾಧಿಕಾರಿ ಎಲ್ಲೋ ಬೇರೆ ಪ್ರದೇಶಕ್ಕೆ ಹೊರಟು ಹೋಗಿದೆ. ಅವರನ್ನು ಏನು ಮಾಡಿದ್ರು ನಮಗೆ ಮುಟ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಈ ಸಮಸ್ಯೆನ. ಯಾಕೆಂದ್ರೆ ಆ ಗೇಟನ್ನು ಮುಚ್ಚಿದ್ರೆ ಅದು ಇನ್ನೊಂದು ಭಾಗಕ್ಕೆ ಹೋದ್ರೆ ಈ ಜಾಗದ ನೀರು ಕಮ್ಮಿ ಆಗುತ್ತೆ ಅಂತ ಹೇಳಬೇಕಿತ್ತು, ಅವರಿಗೆ ಮುಟ್ಟಿಸ್ಬೇಕಿತ್ತು. ಅದು ಆಶ್ಚರ್ಯ ಏನು ಅಂದ್ರೆ, ಅವನೇ ಇದ್ದಕ್ಕಿದ್ದಾಗ ಯಾವುದೋ ಕಾರಣಕ್ಕೆ ಅಲ್ಲಿ ಬಂದು ಈ ವಿಷಯ ಗೊತ್ತಾಗಿ ಆ ಬಾಗಿಲು ಮುಚ್ಚಿಸಿ ನೀರು ಇನ್ನೊಂದು ಭಾಗದಲ್ಲಿ ಹರಿದು ಹೋದ್ರಿಂದ ಆ ಊರಿನ ಸಮಸ್ಯೆ ಅವತ್ತೇ ರಾತ್ರಿ ತಿಳಿಯಾಯಿತು. ಯಜಮಾನ ಅವತ್ತು ಆ ಘಟನೆಯನ್ನು ಬಂದು ಕಣ್ಣೀರು ಹಾಕಿ ಹೇಳಿದ್ರು, ಆಚಾರ್ಯ ನೀವು ಆ 9 ಗಂಟೆಗೆ ಹೇಳುವಾಗ ನನಗೆ ಇನ್ನೂ ನಂಬಿಕೆ ಬಂದಿರಲಿಲ್ಲ, ಈಗ 3 ಗಂಟೆ ನಂತರ ಅದು ನನಗೆ ಅನುಭವಕ್ಕೆ ಬಂದಿದೆ, ನಿಮ್ಮ ಮಾತು ಸತ್ಯ ಅಂತ ಆಗಲೇ ನಂಬಿದರೆ ನಾನು 3 ಗಂಟೆ ಟೆನ್ಷನ್ನಲ್ಲಿ ಎದೆ ಹೊಡ್ಕೊಳ್ಳೋದು ಕಮ್ಮಿ ಆಗ್ತಿತ್ತು ಅಂತ. ಹೀಗೆ ಅಂದರೆ ಇಂತಹದ್ದು ಋಷಿತ್ವ ಅಂತ ಅನ್ನೋದು ಇತ್ತು ಅನ್ನೋದಕ್ಕೆ ಇಂಥ ಮಾತುಗಳಲ್ಲಿ ಅವರಿಗೆ ಅನುವಾದ ಮಾಡಲಿಕ್ಕೆ ಅಷ್ಟು ಗಟ್ಟಿತನ ಯಾಕೆ ಅಂದರೆ, ಅವರಲ್ಲಿ ಅಂತಹ ಒಂದು ಧೈರ್ಯ, ಸ್ಥೈರ್ಯ, ಧೃತಿ ಅನ್ನೋದು ಇತ್ತು ಅನ್ನೋದಕ್ಕೆ ನಮಗೆ ಅಂತಹ ಅವರ ಜೀವನದ ಘಟನೆಗಳು ಕೂಡ ಅನುಭವಕ್ಕೆ ಬರುವಂಥದ್ದು. ಬಹಳ ಪ್ರಸಿದ್ಧವಾದ ಎಲ್ಲರೂ ಹೇಳುವಂತಹ ಮಾತು, ಮೂಲದಲ್ಲಿ ಕಾಳಿದಾಸನ ಮಾತು, ಅನಾಘ್ರಾತಂ ಪುಷ್ಪಂ ಕಿಸಲೆಂ ಅಲೂನಂ ಕರರುಹೈಹಿ ಅನ್ನುವ ಮಾತನ್ನ ಆಚಾರ್ಯರು ಅನುವಾದಿಸುವಾಗ, ಮೂಗು ಮೂಸದ ಮಲರು, ಉಗುರು ತಾಗದ ಚಿಗುರು, ಕಿತ್ತಿ ತೀಡದ ಹರಳು, ಚೊಕ್ಕ ಚದುರು. ಅದು ಅದಕ್ಕಿಂತ ಬಹುಶಃ ಸುಲಭವಾಗಿ, ಸರಳವಾಗಿ, ಚೊಕ್ಕವಾಗಿ, ಚಿಕ್ಕದಾಗಿ ಅನುವಾದ ಮಾಡ್ಲಿಕ್ಕೆ ಇನ್ನೂ ಸಾಧ್ಯವೇ ಇಲ್ಲ. ಇನ್ನು ಯಾರು ಬಂದರೂ ಇದಕ್ಕಿಂತ ಚಂದ ಅನುವಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ಆ ಅನುವಾದದ ಮಾತು ನಮಗೆ ಕಾಣಿಸುವಂಥದ್ದು. ಹಾಗೆ ಈ ವಿಷಯದಲ್ಲಿ ಬೇಂದ್ರೆಯವರು ಬಾಣನ ಕಾದಂಬರಿಯನ್ನು ಅನುವಾದ ಮಾಡಿದ ಅದರ ಮುನ್ನುಡಿಯಲ್ಲೇ ಈ ಮಾತು ಕೊನೆಯಲ್ಲಿ ಬಂದದ್ದು. ಇಲ್ಲಿ ಗದ್ಯವು ಚರವಣಾನುಕೂಲವಾಗಿದೆ. ಯಾಕಂದ್ರೆ ನಾವು ಯಾವಾಗಲೂ ಲೋಕದಲ್ಲಿ ಚರ್ವಿತ ಚರವಣ ಅದನ್ನೇ ಮತ್ತೆ ಮತ್ತೆ ಚೂಯಿಂಗಂ ತರ ಜಗದು ಏನೂ ರಸ ಇಲ್ಲದೆ ಹೋಗುತ್ತೆ. ಆದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲಿರುವ ಗದ್ಯ ಇದು ಮತ್ತೆ ಮತ್ತೆ ಮೆಲುವುದಕ್ಕೆ ಅನುಕೂಲಕರವಾದದ್ದು. ಇದು ವಜ್ರದಂತಕ್ಕಾಗಿ ಹುಟ್ಟಿದ ಕಬ್ಬಿಣ ಕಡಲೆ ಅಲ್ಲ. ಗಟ್ಟಿ ವಜ್ರದಂತಿ ಅಂತ ನಾವು ತಿಕ್ಕಿ ತೀಡಿದ ಹಲ್ಲಿಗೆ ಕಬ್ಬಿಣದ ಕಡಲೆ ಕೊಟ್ಟು ಪರೀಕ್ಷೆ ಮಾಡುವ ಕಷ್ಟ ಇಲ್ಲಿಲ್ಲ. ಮಾತು ಕಬ್ಬಿನ ಗಣಿಕೆ. ಮಾತನ್ನುವುದು ಇಲ್ಲಿ ಕಬ್ಬಿನ ಜಲ್ಲೆಯಲ್ಲಿರುವ ರಸವನ್ನು ಹೀರ್ಲಿಕ್ಕಿರುವಂತಹ ರಸ ಸುರಿಯುವಂಥದ್ದು ಇಲ್ಲಿ ಕಾಣುತ್ತೆ. ಕಬ್ಬದ ತುಣುಕೆ ಸಬ್ಬವದು ಹಬ್ಬದ ಮಿಣುಕೆ. ಬನ್ನಂಜೆಯವರ ಸಾಮರ್ಥ್ಯವು ಈ ಕೃತಿಯಿಂದ ಪ್ರತೀತಿಗೆ ಬಂದೀತು. ಇದವರ ಎಳೆಯ ಕಾಲದಲ್ಲಿ ಬರೆದದ್ದನ್ನ ಬಹಳ ಔದಾರ್ಯದಿಂದ, ಎಷ್ಟು ಚಿಕ್ಕ ವ್ಯಕ್ತಿಯ ಅಂದ್ರೆ ವಯಸ್ಸಿನಲ್ಲಿ ಚಿಕ್ಕ ವ್ಯಕ್ತಿಯನ್ನು ಕೂಡ ಮನದುಂಬಿ ಹಾರೈಸಿ ಅವರು ಶಬ್ದಗಾರುಡಿಗ ಅಂತ ಕರೆಯುವ ವ್ಯಕ್ತಿ. ಅವರು ಹೇಳುವುದು ಇಲ್ಲಿ ಅಲ್ಲೊಂದು ಇಲ್ಲೊಂದು ಮಾತು ನಾನು ನೆನಪಿಸಿದ್ದೇನೆ. ನಸೆಯ ಪ್ರಯೋಗಗಳು ವಿವಿಧ. ಅವರು ನಸೆ ಅಂತ ಬಹಳ ಹೆಚ್ಚಾಗಿ ಬಳಸ್ತಾ ಇದ್ರು ಸಂದರ್ಭ ಬಂದಲ್ಲಿ. ಅಂದ್ರೆ ಅದು ನಿಮ್ಗೆ ಶಬ್ದ ನಸೆ ಅಂತ ಪ್ರಯೋಗ ಮಾಡಿದ್ರೆ ಅರ್ಥ ಆಗುತ್ತೋ, ಅದಕ್ಕೊಂದು ಶಬ್ದ ಹೇಳುದು ಕಷ್ಟ. ಮೆತ್ತನೆ ಇರುತ್ತೆ, ಸ್ವಲ್ಪ ಹಸಿವು ಇರುತ್ತೆ, ಎರಡು ಸೇರಿದಾಗ ನಸೆ ಮೈ ಬಣ್ಣ, ಮಿಸುನಿ ಬಣ್ಣ ಅಂದ್ರೆ ಬಂಗಾರದ ಬಣ್ಣ ಹೇಳುವಾಗ. ಇನ್ನು ತೊಯ್, ಕುದೆ, ಕಮ್ಮಿ, ಕಿನಾರೆ, ಗೆದೆ, ಹಗೆ, ಬಗೆ ಈ ಶಬ್ದಗಳನ್ನೆಲ್ಲ ನೋಡ್ಲಿಕ್ಕೆ ಹೋದಾಗ ಅದು ಎಷ್ಟು ಆ ಮೂಲದ
ಭಾವದ ಜೊತೆಗೆ ಬೆಸೆತು ನಿಲ್ಲತ್ತೆ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಹಾಗೆ ಅವರ ಎಲ್ಲ ಅದು ಪದ್ಯಾನುವಾದ ಮಾತ್ರ ಅಲ್ಲ, ಗದ್ಯಾನುವಾದವು ಪದ್ಯದ ಹಾಗೆ ಇರ್ತಿತ್ತು. ಕೆಲವೊಂದು ಸರ್ತಿ ಅನುವಾದ ಅಂತಂದಾಗ ಇಲ್ಲಿ ತನಕ ಓದಿದ್ರಲ್ಲಿ ಪದ್ಯವೇ ಇರ್ತಿತ್ತು. ಅವರ ಮಧ್ವ ವಿಜಯದ ಅನುವಾದವನ್ನು ಮಾಡುವಾಗ ಪದಮುದೀರ್ಯ ಜವೇನ ಇಯಾಸಿತಂ ಧೃತಂ ಸಖಿಷು ಅಭವತ್ ಸ ಪುರಸ್ಸರ ಅಯಂ ಅಯತ್ನತಯ ಇತಿನ ವಿಸ್ಮಯೋ ನನು ಮನೋಜವಜಿತ್ ಪವನಃ ಅಸಕೌ. ಆ ಮಾತನ್ನು ಅನುವಾದಿಸಿದ್ದು, ಓಡಿ ತಲುಪಬೇಕಾದ ಗುರಿಯನ್ನು ಗುರುತಿಸಿ ಓಟಕ್ಕಿತ್ತ ಕೆಳೆಯರಲ್ಲಿ ಸಲೀಸಾಗಿ ಇವನೇ ಮುಂದಾದದ್ದು ಅಚ್ಚರಿಯೇನಲ್ಲ. ಮನೋವೇಗವನ್ನೂ ಮೀರಿ ನಿಂತ ಪವಮಾನನಲ್ಲನೇ ಅಲ್ಲವೇ ಇವನು. ಓಹ್, ಈಜುವ ಗತ್ತಿನಲ್ಲಿ ಅವನು ಎಲ್ಲ ಮಂದಿಯನ್ನು ಗೆದ್ದದ್ದು ಆಗ ಮಾತ್ರವೇ ಅಲ್ಲ. ಅವನು ಹನುಮಂತನಾಗಿದ್ದಾಗ ದೊರೆ ರಾಮಚಂದ್ರನ ಆಣತಿಯನ್ನು ಪಾಲಿಸಲೆಂದು ವಾಲಿಸುತ್ತ ಅಂಗದ ಮೊದಲಾದವರನ್ನು ಮೀರಿಯೂ ಹಾರಿದ್ದವನಲ್ಲವೇ. ನೀರಾಟ ಸೋತ ಗೆಳೆಯರು ಜಿದ್ದಿನಿಂದೆರಚಿದ ನೀರಹನಿ ಕವಿದ ಚಪಲ ನೋಟದ ನಗೆ ಬೀರುವ ಈತನ ಮೋರೆ ಎಂಥದೋ ಹೇಳಲಾಗದ ಒಂದು ಸೊಬಗಿನ ಕಳೆಯಿಂದ ಕಂಗೊಳಿಸುತ್ತಿತ್ತು. ವದನಂ ಆಕುಲಲೋಚನಂ ಆದಧೇ ಸ್ಮಿತಂ ಅಮುಷ್ಯಹಿ ಕಂಚನ ವಿಭ್ರಮಂ. ಆಶ್ಚರ್ಯವನ್ನು ಹುಟ್ಟಿಸುವ ಮೋರೆ ಅವನದಾಗಿತ್ತು ಅಂತ. ಹೀಗೆ ಆ ಗದ್ಯಾನುವಾದ ಪದ್ಯಾನುವಾದ ಎಲ್ಲದರಲ್ಲೂ ಅಂತಹ ಸ್ವಾರಸ್ಯವನ್ನ ನಮಗೆ ನೋಡ್ಲಿಕ್ಕೆ ಸಿಗುವಂಥದ್ದು. ಗೀತೆಯ ಅನುವಾದದಲ್ಲೂ ಅಂಥ ಒಂದು ಸ್ವಾರಸ್ಯವನ್ನು ನಾವು ನೋಡುವುದಾದರೆ, ಇದು ಬಹುಶಃ ಅವರನ್ನೇ ಚಿತ್ರಿಸುವುದಕ್ಕೆ ಅವರಿಂದಲೇ ಹೊರಟ ಮಾತು ಅಂತ ಹೇಳಬಹುದು. ನಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಅದರ ಅನುವಾದ ಹೀಗಿದೆ: ತಿಳುವಳಿ ಕರ್ಮ ಮಾಡುವ ಮಂದಿಯ ನಂಬಿಕೆಯನ್ನು ನಲುಗಿಸಬಾರದು. ಆಚಾರ್ಯರು ಎಲ್ಲ ಮತಗಳಲ್ಲಿರುವ ಸಾರವನ್ನ, ಅದರಲ್ಲಿರುವ ಸ್ವಾರಸ್ಯವನ್ನ, ಅದರಲ್ಲಿರುವ ಹಿರಿತನವನ್ನು ಗುರುತಿಸಿ ಮಾತಾಡ್ತಾ ಇದ್ರು. ಯಾಕೆಂದ್ರೆ ನಮ್ಮ ದೇಶವೇ ಹಾಗೆ. ಚಾರುವಾಕನಿಗೂ ದರ್ಶನದ ಸ್ಥಾನದಲ್ಲಿ ಒಂದು ಅಂತ ಕೊಟ್ಟಂತಹ ಹಿರಿತನ. ಹಾಗಂತ ಹೇಳಿ ಅದರಲ್ಲಿರುವಂತಹ, ಯಾಕೆಂದ್ರೆ ಇಲ್ಲ ಅಂದ್ರೆ ಪೂರ್ವ ಪಕ್ಷ ಉತ್ತರ ಪಕ್ಷ ಅಂತ ಇಲ್ಲದೆ ಹೋದ್ರೆ ಜಿಜ್ಞಾಸೆಯಿಂದ ಮನಸ್ಸಿಗೆ ಮಥನ ಮಾಡಿ ಸಾರವನ್ನ, ಬೆಣ್ಣೆಯನ್ನ ನಾವು ಹಿಡಿಯುವುದೇ ಸಾಧ್ಯ ಇಲ್ಲ. ಹಾಗಂತ ಹೇಳಿ ತಾನು ತುಂಬಾ ಮಥನ ಮಾಡಿ ನವನೀತನ ಒಂದು ಹಿಡಿದವನು ಕಡೆದವನು ಅನ್ನುವ ಕಾರಣಕ್ಕೆ ಎಲ್ಲರಲ್ಲೂ ಇರುವ ದೋಷಗಳನ್ನೇ ಹೆಕ್ಕಿ ಹೇಳಿ ಅವರಲ್ಲಿ ಮತ್ತಷ್ಟು ಕೀಳರಿಮೆಯನ್ನು ಹುಟ್ಟಿಸುವುದಲ್ಲ ಅನ್ನುವುದನ್ನು ಅವರು ಜೀವನದುದ್ದಕ್ಕೂ ಪಾಲಿಸಿದವರು. ಈ ಎಲ್ಲವನ್ನೂ ಅದರಲ್ಲಿರುವ ಗುಣವನ್ನ ಎತ್ತಿ ಹೇಳಿದ ತಕ್ಷಣ ಅದು ಸರ್ವ ಸಮನ್ವಯ ಅನ್ನುವಂತಹ ಒಂದು ಅವ್ಯವಸ್ಥೆಗೂ ಕಾರಣ ಆಗುತ್ತೆ. ಸರ್ವ ಸಮನ್ವಯ ಅನ್ನುವುದು ಎಲ್ಲ ಕಾಲದಲ್ಲೂ ಒಂದೇ ತರ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅದು ತತ್ಕಾಲದಲ್ಲಿ ನಮಗೊಂದು ಧೈರ್ಯವನ್ನು ಹೇಳಬಹುದು ಹೊರತು, ಅದು ಒಳಗಿನ ಜಿಜ್ಞಾಸೆಗೆ ಬಂದಾಗ ಮತ್ತೆ ಉತ್ತರ ಬೇಕು. ಆದರೆ ಆ ಉತ್ತರ ಒಳಗಿರಬೇಕು ಹೊರತು ಅದನ್ನ ಎಲ್ಲರ ತಲೆಗೆ ಕಟ್ಟಬಾರದು ಅನ್ನೋದನ್ನ ಹೇಳಲಿಕ್ಕೆ ಜೋಷಯೇತ್ ಸರ್ವಕರ್ಮಾಣಿ, ಉಪಾಯ ಬಲ್ಲವನು ತಾನು ಎಲ್ಲ ಕರ್ಮಗಳನ್ನು ಮಾಡುತ್ತಾ ಅವರನ್ನು ಓಲೈಸಬೇಕು. ತಾನು ತನ್ನ ಕರ್ತವ್ಯದಲ್ಲಿ ಎಲ್ಲರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಬಿಟ್ಟು ಓಡುವುದಲ್ಲ. ಆದ್ರೆ ಯಾರಿಗೆ ಕರ್ಮ ಅಂದ್ರೆ ತನಗೆ ಫಲ ಕೊಡುವಂಥದ್ದು ಅಷ್ಟೇ ನಂಬಿಕೆಯಿಂದ ಏನಾದ್ರೂ ಕೆಲಸ ಮಾಡ್ತಾನೆ ಅಂದ್ರೆ ಅವನನ್ನ ಕನಿಷ್ಠ ಪಕ್ಷ ಆ ನೆಪದಲ್ಲಾದ್ರೂ ಅವನು ಭಗವಂತನ ನೆನಪಿಸ್ಕೊಳ್ತಾನಲ್ವಾ. ಈಗ ನಾಸ್ತಿಕನನ್ನು ಗುರುತಿಸುವ ಉದ್ದೇಶ ಏನು ಅಂದ್ರೆ ಕನಿಷ್ಠ ಪಕ್ಷ ಕಣ್ಣಿಗೆ ಕಂಡದ್ದನ್ನ ಒಪ್ಪಿದ್ದಾನಲ್ವಾ, ಕಣ್ಣಿಗೆ ಕಂಡದ್ದು ಇಲ್ಲ ಅಂತ ಹೇಳಿ ನಿರಾಕರಣೆ ಮಾಡ್ಲಿಲ್ವಲ್ಲ. ಆ ಒಂದು ಗೌರವಕ್ಕೆ ಅವನಿಗೂ ಒಂದು ದರ್ಶನದ ಸ್ಥಾನವನ್ನು ಕೊಟ್ಟು ನಾಳೆ ಅವನು ಬೆಳೀತಾನೆ. ಯಾಕೆಂದ್ರೆ ಎಲ್ಲರೂ ನೇರವಾಗಿ 10ನೇ ಮೆಟ್ಲಿಗೆ ಹತ್ಲಿಕ್ಕೆ ಆಗುದಿಲ್ಲ. ಎಲ್ಲರಿಗೂ ಸ್ತರದಿಂದ ಒಂದಾದ ಮೇಲೆ ಒಂದನ್ನೇ ಹೆಜ್ಜೆ ಇಟ್ಟುಕೊಂಡೇ ಸಾಗಬೇಕಾದ್ರಿಂದ ಈಗ ಮಕ್ಕಳು ಕೆಲವೊಮ್ಮೆ ಚಿತ್ರ ಮಾಡಿದಾಗ ಅದು ಏನು ಅಂಥ ಅನಾಟಮಿ ಇರುವುದಿಲ್ಲ. ಆದರೆ ಅದನ್ನ ಹೇಳುವಾಗ ಮಗು ಚಿತ್ರ ಮಾಡುವಾಗ ಅಯ್ಯೋ ಕೈ ಯಾಕೆ ಹೀಗಿದೆ, ಇಷ್ಟು ದೊಡ್ಡ ಮುಖಕ್ಕೆ ಇಷ್ಟು ಚಿಕ್ಕ ಕೈಯ ಅಂತ ಮಕ್ಕಳಿಗೆ ನಾವು ಹೇಳಬಾರ್ದು. ಮಗು ಕನಿಷ್ಠ ಪಕ್ಷ ಕೈ ಇರಬೇಕಾದಲ್ಲಿ ಕೈ ಬರೆದಿದೆಯಲ್ವಾ, ಮುಖ ಇರಬೇಕಾದಲ್ಲಿ ಮುಖ ಬರೆದಿದೆಯಲ್ವಾ, ಹೊಟ್ಟೆ ಇರಬೇಕಾದ್ರೂ ಹೊಟ್ಟೆ ಬರೆದಿದೆಯಲ್ವ, ಇಷ್ಟು ಗೊತ್ತಿದೆಯಲ್ವಾ. ಇಷ್ಟು ಗೊತ್ತಿದ್ದದಕ್ಕೆ ಅದಕ್ಕೊಂದು ಬೆಂತಟ್ಟಿ ಮಾತಾಡಿದ್ರೆ ನಾಳೆ ಅದನ್ನು ಸರಿ ಕೈ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ತನ್ನ ಕೈ ನೋಡುತ್ತೆ ಅಷ್ಟು ಚಿಕ್ಕದಿಲ್ಲ, ಹಾಗಾದ್ರೆ ಈ ಕೈಯನ್ನು ಇನ್ನೂ ಸರಿ ಮಾಡಬೇಕು. ನಾವು ಒಂದೇ ಸರ್ತಿಗೆ ತಿಳಿಯದೇ ಇದ್ದವನನ್ನ ನಲುಗಿಸಿ ಅವನ ಇದ್ದ ತಿಳುವಳಿಕೆಯ ಬಗ್ಗೆಯೂ ಕೂಡ ಭ್ರಮೆ ಉಂಟಾಗುವ ಹಾಗೆ ನಾನು ತಿಳಿದದ್ದೇನೂ ಇಲ್ಲ, ನಾನು ಮಾಡಿದ್ದೆಲ್ಲ ತಪ್ಪು ಅಂತ ಅವನನ್ನ ಹೀಗಳೆಯಬಾರದು. ಪ್ರಕೃತೇರ್ ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು
ತಾನ ಕೃಷ್ಣ ವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಇದನ್ನು ಬಹುಶಃ ಅನುವಾದ ಮಾಡಬೇಕು ಅಂದ್ರೆ ಒಂದು ಪೇಜ್ ಆದ್ರೂ ಬೇಕು, ಅಷ್ಟು ಕಠಿಣವಾದ ವಿಷಯ. ಆದರೆ ಆಚಾರ್ಯರು ಅಷ್ಟೇ ಸರಳವಾಗಿ ಅಲ್ಲಿರುವಷ್ಟೇ ಪದಗಳನ್ನು ಹಾಗೇ ಬಳಸಿಕೊಂಡು ಪ್ರಕೃತಿಯ ಅಂಗಗಳಾದ ಇಂದ್ರಿಯಗಳಲ್ಲೇ ಮೈ ಮರೆತವರು, ಅದು ಪ್ರಕೃತಿಯರ್ ಗುಣ ಸಮ್ಮೂಢಾಹ ಅನ್ನುವ ಶಬ್ದವನ್ನ ಹೇಳಿದ್ದವರು. ಗುಣ ಸಮ್ಮೂಢ ಅಂದ್ರೆ ನಮಗೆ ಗುಣ ಅನ್ನುವ ಶಬ್ದ ತಕ್ಷಣ ಹೋದದ್ದು ಸದ್ಗುಣವೋ ದುರ್ಗುಣವೋ ಅಥವಾ ಸತ್ವರಜಸ್ಸು ತಮಸ್ಸು ಅನ್ನುವ ತ್ರಿಗುಣಗಳು ಈ ಕಡೆಗೆ ಹೋಗುತ್ತೆ. ಆದ್ರೆ ಇಲ್ಲಿ ಗುಣ ಅನ್ನುವ ಶಬ್ದವನ್ನು ಇಂದ್ರಿಯ ಅನ್ನುವ ಅರ್ಥದಲ್ಲಿ ಬಳಸಿದ್ದು ಅಂತ ಗೊತ್ತಾದ್ರೆ ಅವಾಗ ಈ ಅನುವಾದ ಅತ್ಯಂತ ಸರಳವಾಗುತ್ತೆ. ಹಾಗಾಗಿ ಅವರು ಅತ್ಯಂತ ಸರಳವಾಗಿ ಇಂದ್ರಿಯಗಳ ಸುಖವಲ್ಲೇ ಮೈಮರೆತವರು ಇಂದ್ರಿಯಗಳ ಕ್ರಿಯೆಗಳಲ್ಲೇ ಅಂಟಿಕೊಳ್ಳುತ್ತಾರೆ. ಪೂರ್ತಿ ನಿಜವನ್ನರಿಯದ ಅಂಥ ಮಂದಿಯನ್ನು ಪೂರ್ತಿ ತಿಳಿದವರು ಗೊಂದಲಗೆಡಿಸಬಾರದು. ಯಾಕೆಂದ್ರೆ ಅಷ್ಟೇ ಸುಖ ಅಂತ ನಂಬಿಕೊಂಡು ಹೋದವರಿಗೆ ಕನಿಷ್ಠ ಪಕ್ಷ ಆ ನೇರವಾದ ಯಥಾರ್ಥವಾದ ಬದುಕಿನಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದಕ್ಕಾದ್ರೂ ಕೂಡ ನಿಜವರಿತಿಲ್ಲ. ಹಾಗಾಗಿ ಅಲ್ಲಿದ್ದಾರೆ. ನಿಜ ಗೊತ್ತಾದಾಗ ಅದರ ಮಿತಿ ಏನು ಅಂತ ಗೊತ್ತಾದಾಗ, ಯಾಕೆಂದ್ರೆ ಇಂದ್ರಿಯಗಳನ್ನ ಸುಖಪಡಿಸಿ ತೃಪ್ತಿಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಮತ್ತೆ ಮತ್ತೆ ಸುಖವನ್ನ ಮತ್ತೆ ಮತ್ತೆ ಬೇಡುವಂಥದ್ದೇ. ಈಗ ಊಟ ಆಗುವಾಗ ಒಂದರಲ್ಲಿ ಬಹುಶಃ ಇನ್ನು ಬೇಡ ಅಂತ ಅನ್ನಿಸಬಹುದು, ಆದರೆ ಬೇರೆ ಇಂದ್ರಿಯಗಳಿಗೆ ನೋಡಿದ್ದು ಸಾಕು, ಕೇಳಿದ್ದು ಸಾಕು, ಮಾತಾಡಿದ್ದು ಸಾಕು ಅಂತ ಅನಿಸುವುದೇ ಇಲ್ಲ. ಹಾಗಾಗಿ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಅಂತ. ರಸವು ಅಂದ್ರೆ ನಾಲಿಗೆ ಒಂದು, ಅದಕ್ಕೆ ಪರತತ್ವದ ನೇರ ಪರಿಚಯವಾದಾಗಲೇ ತನ್ನ ಇತಿಮಿತಿಯನ್ನು ಅದು ಅರ್ಥ ಮಾಡಿಕೊಂಡು ನಾಲಿಗೆಯ ಗೆದೆಯುವಿಕೆಯನ್ನು ಅದು ಗಳಿಸುವುದು ಸಾಧ್ಯ ಅನ್ನುವ ಈ ತರದ ಮಾತುಗಳನ್ನ ಅದು ನಿರೂಪಿಸುತ್ತೆ. ಹಾಗೆ 7ನೆಯ ಅಧ್ಯಾಯದಲ್ಲಿ ಒಂದು ಮಾತು ಬರುವಂಥದ್ದು, ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಅಂದ್ರೆ ಈಗ ಅಧ್ಯಯನ ಮಾಡಿದವನು ಅವನ ಜೀವನ ಸಮಾಪ್ತಿ ಆಯಿತು ಅಂದ್ರೆ ಹೊಸ ಶರೀರಕ್ಕೆ ಬರುವಾಗ ಹಿಂದಿದ್ ಕಲ್ತದ್ದೆಲ್ಲ ಹೊರಟೋಯ್ತಾ ಅಂದ್ರೆ ಅದಕ್ಕೆ ಕೃಷ್ಣ ಹೇಳಿದ ಹಾಗಿಲ್ಲ, ಹಾಗೆ ಯೋಚನೆ ಮಾಡಬೇಕಾಗಿಲ್ಲ. ನಾವು ಇಲ್ಲಿ ತನಕ ಹೇಗೆ ಅಂದ್ರೆ ಶಬ್ದದ ಜಾಲದಲ್ಲಿ ಬಿದ್ದಿದ್ದೇವೆ. ಶಬ್ದದ ನಿಜವಾದ ಒಳಮರ್ಮ ಏನು ಅಂತ ಅದು ಅನುಭವಕ್ಕೆ ಬಂದಾಗಲೇ ಗೊತ್ತಾಗುವುದು. ಆಚಾರ್ಯರು ಯಾವಾಗಲೂ ಒತ್ತು ಕೊಟ್ಟು ಹೇಳ್ತಾ ಇದ್ದದ್ದು, ಕಣ್ಣಿಗೆ ಕಿವಿಗೆ ಕೇಳುವ ನೋಡುವ ಸಂಗತಿಗಳಲ್ಲಿ ಆ ಇಂದ್ರಿಯಗಳು ಹೇಳಿದ ಅಂಶಗಳಿಗೆ ನಾವು ಹೆಚ್ಚು ಒತ್ತು ಕೊಟ್ಟು ಬದುಕಬೇಕು ಅಂತ. ಅದು ಇಲ್ಲದೆ ಹೋದ್ರೆ ನಮ್ಮ ಬದುಕಿಗೆ ಅರ್ಥ ಇಲ್ಲ ಅಂತ. ಹೀಗೆ ಆಚಾರ್ಯರ ಮಾತಿನ ಪರಿಚಯವನ್ನ ನೀವು ಹೊರಗಡೆ ಇರುವ ಯಾವ ಪುಸ್ತಕಕ್ಕೂ ಅವರೇನು ನೋಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡು ತಗೊಳ್ಳಲ್ಲ. ಹಾಗಾಗಿ ಒಂದ್ಸರ್ತಿ ಅದನ್ನು ಬಿಡಿಸಿ ಒಂದೆರಡು ಕಡೆ ಕಣ್ಣಾಡಿಸಿ ಮತ್ತೆ ಮತ್ತೆ ಅದನ್ನ ರುಚಿಕಟ್ಟಾದ ಪದಾರ್ಥವನ್ನ ಸ್ವೀಕರಿಸಲಿಕ್ಕೆ ಇಲ್ಲಿಗೆ ಆ ಸೊದೆ, ಅವರು ಸೊದೆ ಅಂತ ಶಬ್ದ ಬಳಸ್ತಾ ಇದ್ರು, ಸುಧಾ ಅಥವಾ ಅಮೃತ ಅನ್ನುವ ಶಬ್ದವನ್ನ ಯಾರೋ ಒಬ್ರು ಕೇಳಿದ್ರು. ಕೃಷ್ಣಾಮೃತ ಮಹಾರಣವ ಅಂತ ಒಂದು ಹೊತ್ತಗೆಯನ್ನು ಅವರು ಕೃಷ್ಣನೆಂಬ ಸೊದೆಯ ಕಡಲು ಅಂತ ಅನುವಾದ ಮಾಡಿದ್ರು. ಅವರು ಓದುವವರು ಗಡಿಬಿಡಿ, ಆಚಾರ್ಯರೇ ಸೋದೆಯಲ್ಲಿ ಕಡಲೆಲ್ಲಿದೆ? ಯಾಕೆಂದ್ರೆ ಸೋದೆ ಅನ್ನೋದು ಎಲ್ಲೋ ಸಿರಿಸಿ ಹತ್ರ ಈ ಕಡೆ ಮಧ್ಯಕ್ಕಿದೆ, ಅಲ್ಲಿ ಕಡಲಿನ. ಅವರಿಗೆ ತಲೆ ಚಚ್ಕೊಳ್ಳೋಂಗಾಯ್ತು. ನಾನು ಕನ್ನಡದಲ್ಲಿ ಬರೆದದ್ದು ಇವ್ರಿಗೆ ಅರ್ಥ ಆಗ್ಲಿಲ್ಲ. ಅದು ಅಮೃತ ಅಂತ ಅನ್ನೋದನ್ನು ಸೊದೆ ಅನ್ನುವ ಅರ್ಥದಲ್ಲಿ ಹೇಳಿದ್ದು. ಹಾಗೆ ಅವ್ರು ಎಲ್ಲಾ ಶಬ್ದಗಳು ಹಾಗೇನೆ. ಮೃಚ್ಛಕಟಿಕ ನಮ್ಗೆ ಏನಂದ್ರು ಅದರಲ್ಲಿ ಇಷ್ಟು ಸ್ವಾರಸ್ಯ ಇದೆ ಅಂತ ಗೊತ್ತಾಗುದಿಲ್ಲ. ಆವೆಯ ಮಣ್ಣಿನ ಆಟದ ಬಂಡಿ, ಅದು ಇದಕ್ಕಿಂತ ಚಂದದಲ್ಲಿ ಕನ್ನಡದಲ್ಲಿ ಅನುವಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅನುವಾದದ ಸೌಂದರ್ಯ ಅನ್ನೋದು ಬಹುಶಃ ಅವರ ಪ್ರತಿಯೊಂದು ಕೃತಿಗೂ 10 ಗಂಟೆ ಕೊಟ್ಟರು ಅದು ಕಮ್ಮಿನೇ. ಅದರಿಂದಾಗಿ ಅಂತಹ ಸ್ವಾರಸ್ಯದ ಕೆಲವೇ ಸೊದೆಯನ್ನ ನಿಮ್ಮ ಜೊತೆಗೆ ಹಂಚಿಕೊಂಡದ್ದಕ್ಕೆ ನನಗೆ ತೃಪ್ತಿ ಇದೆ. ಅದು ಅನುಭವಿಸ್ಲಿಕ್ಕೆ ಬೇಕಾದಷ್ಟಿದೆ. ಕೇವಲ ಪುಲಾಕನ್ಯಾಯ ಅಂತ ಒಂದು ಮಾತಿದೆ, ಅನ್ನ ಬೆಂದಿದೆ ಎಷ್ಟು ಅಂತ 2 ಕಾಳು ಹೆಕ್ಕುವ ಹಾಗೆ 2 ಹೆಕ್ಕಿದ ಕಾಳುಗಳು. ಅದು ಗುರುಗಳದ್ದೇ ಅನುಗ್ರಹ. ಅವರ ಅನುಗ್ರಹದಿಂದಲೇ ಈ 4 ಮಾತುಗಳನ್ನು ನಿಮ್ಮ ಮುಂದೆ ನುಡಿಯುವುದು ಸಾಧ್ಯವಾಯಿತು. ಹಾಗಾಗಿ ಗುಣಗಳಿದ್ರೆ ಅದು ನಮಸ್ಕಾರ. ಪ್ರಾಧ್ಯಾಪಕರಾದ ವಿದ್ವಾನ್ ಶ್ರೀಯುತ ಕೃಷ್ಣರಾಜ್ ಕುಟ್ಪಾಡಿ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ನಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಮುಂದೆ ಊಟದ ವಿರಾಮ. ಹಿರಿಯ ನಾಗರಿಕರೆಲ್ಲರಿಗೂ ಕೂಡ ಕೆಳಭಾಗದಲ್ಲಿ ಟೇಬಲ್ ವ್ಯವಸ್ಥೆ. ನನ್ನ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ.